ಕೃಷ್ಣ ಭಗವದ್ಗೀತೆಯಲ್ಲಿ ನಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತಾ ಇರುವಂತಹ, ಅಂದರೆ ಜೀವನ ಮೇಲೆ ಪ್ರಭಾವವನ್ನು ಬೀರುತ್ತಾ ಇರುವಂತಹ ವಸ್ತುಗಳು ಒಂದನೆಯದ್ದಾಗಿ ಈ ಪ್ರಕೃತಿ, ಅಂದರೆ ಪ್ರಕೃತಿಯಿಂದ ನಿರ್ಮಾಣವಾದಂತಹ ಗುಣಗಳು, ಸಾತ್ವಿಕ, ರಾಜಸ, ತಾಮಸ ಗುಣಗಳು ನಮ್ಮ ಮೇಲೆ ಪ್ರಭಾವವನ್ನು, ಅಂದರೆ ಅದರ ಎಫೆಕ್ಟನ್ನು ಉಂಟು ಮಾಡ್ತಾ ಇದೆ. ಹಾಗೆಯೇ ಈ ಗುಣಗಳನ್ನು ನಿಯಂತ್ರಣ ಮಾಡ್ತಾ ಇರುವಂತಹ ಪ್ರಕೃತಿಯಿಂದಲೇ ಕರೆಯಲ್ಪಡುವಂತಹ ಲಕ್ಷ್ಮಿ, ಅವಳ ಶ್ರೀ ಭೂ ದುರ್ಗಾ ರೂಪಗಳು ನಮ್ಮ ಮೇಲೆ ತಮ್ಮ ಪ್ರಭಾವವನ್ನು ಬೀರುತ್ತಾ ಇವೆ. ಹಾಗೆಯೇ ಇವುಗಳನ್ನೆಲ್ಲ ನಿಯಂತ್ರಣ ಮಾಡ್ತಾ ಇರುವಂತಹ ಸರ್ವೋತ್ತಮನಾದಂತಹ ಭಗವಂತ, ಅವನು ನಮ್ಮನ್ನು ಯಾವ ರೀತಿ ನಿಯಂತ್ರಣವನ್ನು ಮಾಡ್ತಾ ಇದ್ದಾನೆ, ಇದನ್ನೆಲ್ಲ ಹಿಂದೆ ಕೃಷ್ಣ ವಿವರಿಸಿಕೊಂಡು ಹೋಗಿ, ಯಾರು ಏನಂ ವೇತ್ತಿ ಪುರುಷಂ ಪ್ರಕೃತಿಂಚ ಗುಣೈ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ ಅಂತ ಅದನ್ನು ಕೂಡ ತಿಳಿಸ್ಕೊಂಡು ಹೋದ. ಯಾವ ವ್ಯಕ್ತಿ ಈ ರೀತಿ ಪ್ರಕೃತಿ ಪುರುಷ ಇವರಿಬ್ಬರನ್ನು, ಅಂದರೆ ಇವರಿಬ್ಬರು ಅಂತೇಳಿದರೆ ಇವರಲ್ಲಿ ಪುರುಷ ಅಂತೇಳಿದರೆ ಭಗವಂತ ನಾರಾಯಣ, ಪ್ರಕೃತಿ ಅಂತೇಳಿದರೆ ಜಡವಾದ ಪ್ರಕೃತಿ, ಅದನ್ನು ನಿಯಂತ್ರಣ ಮಾಡ್ತಾ ಇರುವಂತಹ ಲಕ್ಷ್ಮಿ, ಇವುಗಳನ್ನು ತಾನು ಅರ್ಥ ಮಾಡಿಕೊಂಡ, ಚೆನ್ನಾಗಿ ತಿಳ್ಕೊಂಡ, ಸರ್ವಥಾ ವರ್ತಮಾನೋಪಿ, ಅವನು ಯಾವ ರೀತಿ ಇದ್ದರೂ ಕೂಡ ಅವನು ಇಲ್ಲಿ ಬಂಧನಕ್ಕೆ ಸಿಲುಕುವುದಿಲ್ಲ, ಇಲ್ಲಿಯ ಕಷ್ಟದಿಂದ ಬಿಡುಗಡೆಯನ್ನು ಹೊಂದುತ್ತಾನೆ, ನಿಜವಾದ ಸುಖವನ್ನು ಪಡಿತಾನೆ. ಅಂದರೆ ಇಲ್ಲಿ ತಿಳಿದುಕೊಳ್ಳುವುದು ಅಂತ ಹೇಳಿದ್ರೇನು, ಮೊದಲನೆಯದಾಗಿ ಈ ಜಡವಾದ ಪ್ರಕೃತಿಯಿಂದಲೇ ಉಂಟಾಗಿರುವಂಥದ್ದು ಈ ದೇಹ, ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ ಇವುಗಳಿಂದ ಕೂಡಿರುವಂತಹ ಈ ಜಡವಾದ ದೇಹ ಇರಬಹುದು, ಅದರೊಳಗಿರುವಂತಹ ಮನಸ್ಸಿರಬಹುದು, ಬುದ್ಧಿ ಇರಬಹುದು, ಅಥವಾ ಹೊರಗಿನಿಂದ ಈ ಪ್ರಪಂಚ ಇರಬಹುದು, ನಮ್ಮ ಒಳಗೆ ಆಗ್ತಾ ಇರುವಂತಹ ಬೇರೆ ಬೇರೆ ಭಾವನೆಗಳಿರಬಹುದು, ಇವೆಲ್ಲವೂ ಕೂಡ ಈ ಪ್ರಕೃತಿಯಿಂದ ಉಂಟಾಗುತ್ತಾ ಇರುವಂಥದ್ದು. ಈ ಪ್ರಕೃತಿಯನ್ನು ನಿಯಂತ್ರಣ ಮಾಡ್ತಾ ಇರುವಂಥವಳು ಲಕ್ಷ್ಮಿ. ಅದಕ್ಕಾಗಿ ಮೊದಲು ನಾವು ಈ ಪ್ರಕೃತಿಯನ್ನು ದಾಟಬೇಕು, ಈ ಪ್ರಕೃತಿಯ ಬಂಧನವನ್ನು ದಾಟಬೇಕು. ದಾಟದವರೆಗೆ ನಮಗೆ ಸುಖ ಇಲ್ಲ. ಯಾಕಂತ ಹೇಳಿದ್ರೆ, ಸುಖ ಪಡೋಣ ಅಂತ ಹೋದರೆ ರಾಜಸ ತಾಮಸ ಗುಣಗಳು ಬಿಡುವುದಿಲ್ಲ. ಆ ರಾಜಸ ಗುಣ ಮತ್ತೆ ನಮ್ಮನ್ನು ಆಸೆಯಲ್ಲಿ ಸಿಲುಕಿಸ್ತದೆ. ಆಸೆಯಲ್ಲಿ ಸಿಲುಕಿಸಿದ ಅಂದರೆ ಮತ್ತೆ ಇವನು ಒದ್ದಾಡಲೇಬೇಕು. ಅದೇ ರೀತಿ ತಾಮಸ ಗುಣ ನಮಗೆ ಕ್ರೋಧ, ದ್ವೇಷ, ಮಾತ್ಸರ್ಯ ಮುಂತಾದ ಕೆಟ್ಟ ಗುಣಗಳನ್ನು ಒಳಗಿನಿಂದ ಉಂಟು ಮಾಡುತ್ತದೆ. ಅದರಿಂದಾಗಿ ಏನು ಅಂತೇಳಿದರೆ, ಇವನು ಸಂಪೂರ್ಣವಾದ ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಂಡು ಒದ್ದಾಡ್ತಾನೆ, ತನ್ನ ನಾಶದ ಹತ್ತಿರ ತಾನೇ ಹೋಗ್ತಾನೆ. ಅದಕ್ಕೆ ಈ ಮೂರು ಗುಣಗಳ ಪ್ರಭಾವ, ಹಾಗೂ ಈ ಮೂರು ಗುಣಗಳ ಪ್ರಭಾವದಿಂದಾಗಿಯೇ ಉಂಟಾಗಿರುವ ಎಲ್ಲ ವಸ್ತುಗಳು ಈ ಜಗತ್ತಿನಲ್ಲಿ. ಅದಕ್ಕಾಗಿಯೇ ಈ ಜಗತ್ತಿನಲ್ಲಿ ಯಾವುದೇ ವಸ್ತು ನೋಡಿದರೂ ಕೂಡ ಒಳ್ಳೆಯದು ವಸ್ತು ಅಂತಿದೆ, ಮಧ್ಯಮ ವಸ್ತು ಅಂತಿದೆ, ಕಳಪೆ ವಸ್ತು ಅಂತಿದೆ. ಯಾಕಂದರೆ ಎಲ್ಲವೂ ತ್ರಿಗುಣಗಳಿಂದ ನಿರ್ಮಿತವಾದಂತಹ ವಸ್ತುಗಳೇ ಈ ಜಗತ್ತಿನಲ್ಲಿರುವುದು. ಇದನ್ನು ಮೀರಿ ನಿಲ್ಲಬೇಕು ಅಂದರೆ ಇದರ ಲಿಮಿಟೇಷನನ್ನು ತಿಳ್ಕೊಳ್ಬೇಕು. ಇದು ಇಷ್ಟೇ, ಇದರಿಂದ ಹೆಚ್ಚು ಉಪಯೋಗ ಇಲ್ಲ ಅಂತ. ಯಾವಾಗ ಈ ಪ್ರಕೃತಿಯನ್ನು ಮೀರಿ ನಿಂತ, ಆ ಪ್ರಕೃತಿಯನ್ನು ನಿಯಂತ್ರಣ ಮಾಡ್ತಾ ಇರುವಂತಹ ದೇವಿಯ ಅನುಗ್ರಹವನ್ನು ಪಡೆದ, ಆವಾಗ ಇವನು ಆ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯವಾಗತ್ತೆ. ಇದೇ ನಾವು ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿದರೆ, ಪ್ರಕೃತಿ ಪುರುಷರನ್ನು ಅರ್ಥ ಮಾಡ್ಕೊಳ್ಳೋದು ಅಂದರೆ ಅರ್ಥ ಏನು ಅಂತ ಹೇಳಿದರೆ, ಜಡವಾದ ಪ್ರಕೃತಿಯನ್ನು ಬಿಡಬೇಕು. ಅಂದರೆ ಜಡವಾದ ಪ್ರಕೃತಿಯ ಮೇಲಿರುವಂತಹ ಅತಿಯಾದ ಅಭಿಮಾನವನ್ನು, ಅಟ್ಯಾಚ್ಮೆಂಟ್, ಅದನ್ನು ಬಿಡಬೇಕು. ಹೇಗೆ ಅಂತೇಳಿದರೆ, ಅಯ್ಯೋ ಈ ದೇಹವೇ ನಾನು, ಈ ದೇಹ ನಂದೇ, ಈ ಜಗತ್ತೆಲ್ಲ ನಂದೇ, ಈ ದುಡ್ಡು ನಂದು, ಈ ರೀತಿ ಯಾವುದು ನಮ್ಮದಲ್ಲೋ ಅದನ್ನು ನಂದು ಅಂತ ತಿಳ್ಕೊಂಡಿರೋದು. ವಾಸ್ತವಿಕವಾಗಿ ಇವೆಲ್ಲವೂ ಕೂಡ ಪ್ರಕೃತಿಯಿಂದ ನಿರ್ಮಿತವಾಗಿರುವಂಥದ್ದು. ಅದನ್ನು ನಾವು ಬಿಡಬೇಕು. ಒಳಗಿನಿಂದ ಇದು ನಂದಲ್ಲ, ಮತ್ತು ಕೇವಲ ನಾನು ಇರಲಿಕ್ಕೆ ಮಾತ್ರ ಇರುವಂಥದ್ದಿದು. ಈ ರೀತಿ ಆ ಜಡವಾದ ಪ್ರಕೃತಿಯ ಮೇಲೆ ಅಟ್ಯಾಚ್ಮೆಂಟನ್ನು ಕಳ್ಕೊಂಡು, ಆ ಪ್ರಕೃತಿಯನ್ನು ನಿರ್ಮಿಸಿರುವಂತಹ, ಅದನ್ನು ನಿಯಂತ್ರಣ ಮಾಡ್ತಾ ಇರುವಂತಹ ದೇವಿ, ಅದೇ ಲಕ್ಷ್ಮಿ, ಶ್ರೀ ಭೂದುರ್ಗ, ಅವಳ ಅನುಗ್ರಹವನ್ನು ಪಡೆದು, ಅನುಗ್ರಹ ಪಡೆದಿರೇನಾಗುತ್ತೆ ಅಂತ ಹೇಳಿದರೆ, ದೇವರಿಗೆ ಅಡ್ಡಳಾಗಿ ಅವಳು ನಿಂತಿದ್ದಾಳೆ, ಅವಳು ಪಕ್ಕಕ್ಕೆ ಸರಿತಾಳೆ. ಆವಾಗ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ ನಮಗೆ. ಆ ಭಗವಂತನನ್ನು ಕಂಡ ಅಂತ ಹೇಳಿದರೆ ಸರ್ವಥಾ ವರ್ತಮಾನೋಪಿ, ಅವನು ಹೇಗೆ ಬೇಕಾದರೂ ಇರಲಿ. ಕೃಷ್ಣ ಹೇಳೋದು,
ಆಮೇಲೆ ದೇವರನ್ನು ಕಂಡ ಮೇಲೆ ಅವನು ಏನು ತಪ್ಪು ಮಾಡಿದರೂ ಕೂಡ ಅದನ್ನು ತಪ್ಪು ಅಂತ ಪರಿಗಣನೆ ಮಾಡೋದಿಲ್ಲ. ಅದರಿಂದ ಅವನಿಗೆ ಯಾವುದೇ ವಿಧವಾದಂತಹ ಕೆಡುಕು ಕೂಡ ಆಗೋದಿಲ್ಲ. ಅದರಿಂದಾಗಿ ಅವನು ಮತ್ತೆ ಇಲ್ಲಿ ಹುಟ್ಟಿ ಬರೋಲ್ಲ, ಮತ್ತೆ ಈ ಕಷ್ಟದಲ್ಲಿ ಸಿಕ್ಕಿ ಬೀಳುವುದಿಲ್ಲ ಅಂತ ಕೃಷ್ಣ ತಿಳಿಸಿದ. ಇಲ್ಲಿ ಒಂದು ನಮಗೆ ಪ್ರಶ್ನೆ ಏನು ಅಂತ ಹೇಳಿದರೆ, ಯಾರೇ ಆಗಲಿ ತಪ್ಪು ಮಾಡಿದರೆ ತಪ್ಪೇ ಅಲ್ವಾ? ಒಬ್ಬ ದೇವರನ್ನು ಕಂಡ ಅಂತ ಹೇಳಿದ ಕೂಡಲೇ ಅವನು ಏನು ಮಾಡಿದರೂ ಆಗತ್ತೆ, ಅವನಿಗೆ ಶಿಕ್ಷೆ ಇಲ್ಲ, ಇದು ತಪ್ಪಲ್ವಾ ಅಂತ ಸಾಮಾನ್ಯವಾಗಿ ಕಾಣಲಿಕ್ಕೆ ಸಾಧ್ಯತೆ ಉಂಟು. ಇದು ಯಾವ ರೀತಿ ಅಂತ ಹೇಳಿದರೆ, ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿ ಅವನು ಯಾವಾಗಲೂ 100ಕ್ಕೆ 100 ಅಂಕಗಳನ್ನು ತಗೊಳ್ತಾನೆ, ಯಾವತ್ತೂ ಕೂಡ ಅಷ್ಟೇ, ಅವನು ಫಸ್ಟ್ ರ್ಯಾಂಕೇ ಬರುವಂಥವನು. ಆ ರೀತಿ ಇರಬೇಕಾದ್ರೆ ಅವನು ಯಾವುದೇ ಒಂದು ತಪ್ಪನ್ನು ಮಾಡಿದರೂ ಕೂಡ ಅಧ್ಯಾಪಕರು ಅಷ್ಟು ಅದನ್ನು ಗಂಭೀರವಾಗಿ ಪರಿಗಣನೆ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದರೆ, ಶಾಲೆಗೆ ಬರಬೇಕಾದ ಮುಖ್ಯ ಉದ್ದೇಶ ಏನಿದೆ ಅದನ್ನು ಪೂರ್ಣೆ ಮಾಡ್ತಾ ಇದ್ದಾನೆ ಅವನು. ಅಂದರೆ ಶಾಲೆಗೆ ಬಂದಿರುವುದೇ ಚೆನ್ನಾಗಿ ಓದಿ ಮಾರ್ಕನ್ನು ತೆಗಿಬೇಕು ಅಂತ. ಅವನು ಚೆನ್ನಾಗಿ ಓದ್ತಾ ಇದ್ದಾನೆ, ಚೆನ್ನಾಗಿ ಮಾರ್ಕ್ ತೆಗಿತಾ ಇದ್ದಾನೆ. ಅಧ್ಯಾಪಕರು ಯಾವುದೇ ಪ್ರಶ್ನೆಯನ್ನು ಕೇಳಿದರೂ ಕೂಡ ಅವನು ಸರಿಯಾದ ಉತ್ತರವನ್ನು ಕೊಡ್ತಾನೆ. ಆ ರೀತಿ ಇರಬೇಕಾದ್ರೆ ಅವನು ಉಳಿದ ಯಾವುದೇ ತಪ್ಪನ್ನು ಮಾಡಿದರೂ ಕೂಡ ಅದನ್ನು ಗಂಭೀರವಾಗಿ ಪರಿಗಣನೆ ಮಾಡೋಲ್ಲ. ಯಾಕಂತ ಹೇಳಿದರೆ, ಏನು ಮಾಡಬೇಕಾಗಿದೆ ಶಾಲೆಗೆ ಬಂದು ಅದನ್ನು ಮಾಡಿದ್ದಾನೆ ಅವನು ಅಂತ. ಆದರೆ ಯಾವ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಫೈಲಿನ ಮೇಲೆ ಫೈಲ್ ಆಗ್ತಾ ಇರ್ತಾನೆ, ಅವನು ಒಂದು ತಪ್ಪು ಮಾಡಿದರೆ ಅದು ದೊಡ್ಡದಾಗತ್ತೆ. ಯಾಕಂತ ಹೇಳಿದರೆ ಆ ಕಡೆ ಓದುವುದೂ ಇಲ್ಲ, ಈ ಕಡೆ ಶಾಲೆಯಲ್ಲಿ ಸರಿಯಾಗಿ ಇರುವುದೂ ಇಲ್ಲ. ನೀನು ನೋಡಿ, ಈ ರೀತಿ ಅವನಿಗೆ ಗದರಿಸುವುದು ಹೆಚ್ಚು. ಅದೇ ರೀತಿ ಇಲ್ಲಿಯೂ ಕೂಡ ಯಾರು ಇಲ್ಲಿ ದೇವರನ್ನು ಕಂಡ ಅವನಿಲ್ಲಿ ಬಂದು ಏನು ಮಾಡಬೇಕಾಗಿತ್ತೋ ಅದನ್ನು ಮಾಡಿದ. ಅದಕ್ಕಾಗಿಯೇ ಮುಂದೆ ಅವನು ಏನು ತಪ್ಪು ಮಾಡಿದರೂ ಪರಿಗಣಿಸಲ್ಪಡೋಲ್ಲ. ಆದರೆ ಇನ್ನೊಂದೇನೆಂದರೆ, ಮಧ್ವಾಚಾರ್ಯರು ಇದನ್ನು ಬಹಳ ಸ್ಪಷ್ಟವಾಗಿ ತಿಳಿಸ್ತಾರೆ. ಯಾರು ದೇವರನ್ನು ಕಂಡಿದ್ದಾನೆ ಅವನು ಬೇಕು ಅಂತ ಯಾವತ್ತೂ ಪಾಪ ಮಾಡೋದೇ ಇಲ್ಲ ಅಂತ. ಬೇಕು ಅಂತ ತಪ್ಪು ಮಾಡೋಲ್ಲ. ಯಾಕಂದರೆ ಆ ರೀತಿ ಬೇಕು ಅಂತ ತಪ್ಪು ಮಾಡ್ತಾ ಇರ್ತಾನೆ ಅಂದರೆ ಅವನು ದೇವರನ್ನು ಕಾಣಲಿಕ್ಕೆ ಆಗೋದೂ ಇಲ್ಲ. ದೇವರನ್ನು ಕಾಣಬೇಕು ಅಂದರೆ ಅವನ ಮನಸ್ಸು ಅಷ್ಟು ಶುದ್ಧ ಬೇಕು. ಸುಲಭ ಅಲ್ಲ ದೇವರನ್ನು ಕಾಣುವಂಥದ್ದು. ಮತ್ತು ಹೇಗಿದೆ ದೇವರನ್ನು ಕಾಣೋದು ಅದನ್ನು ಮುಂದೆ ತಿಳಿಸ್ಕೊಂಡು ಹೋಗ್ತಾನೆ ಕೃಷ್ಣ. ದೇವರನ್ನು ಕಾಣುವಂತಹ ಪ್ರಕ್ರಿಯೆ, ಪ್ರೋಸೆಸ್ ಯಾವ ರೀತಿ ಇದೆ ಅದನ್ನು ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾನೆ. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ. ಕೃಷ್ಣ ಅರ್ಜುನನಿಗೆ ತಿಳಿಸ್ತಾನೆ, ನೋಡು, ನನ್ನನ್ನು, ದೇವರನ್ನು ಕಾಣಲಿಕ್ಕೆ ಯಾವ ರೀತಿ ಸಾಧ್ಯತೆ ಉಂಟು, ಯಾವ ರೀತಿ ಕಾಣ್ತಾರೆ. ಇಲ್ಲಿ ಮೊದಲು ನಾವು ತಿಳ್ಕೊಳ್ಬೇಕಾದದ್ದೇನೆಂದರೆ, ದೇವರನ್ನು ಕಾಣೋದು ಅಂತೇಳಿದರೆ ನಾವು ಯಾವ ರೀತಿ ತಿರುಪತಿಗೆ ಹೋಗಿ ಶ್ರೀನಿವಾಸನನ್ನು ಕಾಣ್ತೇವೆ, ಬದರಿಗೆ ಹೋಗಿ ನಾರಾಯಣನ ನೋಡ್ತೇವೆ, ಉಡುಪಿಗೆ ಬಂದು ಕೃಷ್ಣನನ್ನು ನೋಡ್ತೇವೆ. ಅಂದರೆ ನಮ್ಮ ಪ್ರಕಾರ ಏನಂದರೆ, ದೇವರ ದರ್ಶನ ಅಂದರೆ ಹೊರಗಿನ ಕೇವಲ ವಿಗ್ರಹವನ್ನು ನೋಡೋದು. ಇದು ದೇವರ ದರ್ಶನ ಅಂತ ಇಲ್ಲಿ ಹೇಳುವುದಿಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಂತಹ ದೇವರ ದರ್ಶನ ಅಂತೇಳಿದರೆ ಒಳಗಣ್ಣಿನೊಳಗೆ ನೋಡುವಂಥ, ನಮ್ಮೊಳಗೆ ನಾವು ದೇವರನ್ನು ನೋಡಬೇಕು, ಬೇರೆ ಯಾವುದೋ ದೇವರನ್ನಲ್ಲ. ನನ್ನೊಳಗೆ ನನ್ನನ್ನು ಕಾಪಾಡ್ತಾ ಇರುವಂತಹ ಅನೇಕ ಜನ್ಮಾಂತರಗಳಿಂದ ನನ್ನೊಟ್ಟಿಗಿರುವ ದೇವರನ್ನು ನಾನು ಕಾಣಬೇಕು. ಆ ಕಾಣಬೇಕು ಅಂತ ಹೇಳಿದರೆ ಯಾವ ರೀತಿ, ಅದರ ಪ್ರೋಸೆಸ್ ಈ ರೀತಿ ಇದೆ. ಏನಂತ ಹೇಳಿದರೆ, ಮೊದಲು ದೇವರ ಬಗ್ಗೆ ತಿಳ್ಕೊಳ್ಬೇಕು. ಅದನ್ನೇ ಶ್ರವಣ ಅಂತ ಹೇಳ್ತಾರೆ. ಅದಕ್ಕೆ ಮೊದಲು ಮಾಡಬೇಕಾದದ್ದು ಏನಂದರೆ, ದೇವರ ಬಗ್ಗೆ ಕೇಳಿ ತಿಳ್ಕೊಳ್ಳೋದು, ಅದನ್ನು ಶ್ರವಣ ಅಂತ. ಈ ರೀತಿ ಶ್ರುತ್ವ, ಜ್ಞಾತ್ವ. ಎರಡನೆಯ ಸ್ಟೆಪ್ ಏನು ಅಂತ ಹೇಳಿದರೆ, ನಾನು ಕೇಳಿದೆ, ದೇವರ ಬಗ್ಗೆ ಕೇಳಿ ತಿಳ್ಕೊಂಡೆ, ಆದರೆ ಕೇಳಿ ತಿಳ್ಕೊಳ್ಳೋದ್ರಿಂದಲೇ ನನಗೆ ಅರ್ಥ ಆಗೋದಿಲ್ಲ ದೇವರ ಬಗ್ಗೆ. ಅದಕ್ಕೆ ಎರಡನೆಯದ್ದೇನು ಅಂದರೆ ಮನನ, ಶ್ರವಣ ಮನನ. ಮನನ ಅಂತ ಹೇಳಿದ್ರೇನು, ನಾನು ಕೇಳಿದ್ದನ್ನು ಅರ್ಥ ಮಾಡಿಕೊಳ್ಳಬೇಕು. ಇದು ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಯಾಕಂದರೆ ನಾನು ಕೇಳಲಿಕ್ಕೇನು ಕೇಳಿದೆ, ಕೇಳಿದ ಅರ್ಥ ಆಗದೇ ಇದ್ದರೆ ಪ್ರಯೋಜನ ಇಲ್ಲ. ಅಲ್ಲ, ಕೇಳಿದಾಗಲೇ ಅರ್ಥ ಆಗಿರುತ್ತಲ್ವ. ದೇವರ ಬಗ್ಗೆ ಇವಾಗ ನೀವು ಹೇಳ್ತಾ ಇದ್ದೀರಿ, ನಾವು ಕೇಳ್ತಾ ಇದ್ದೇವೆ, ನೀವು ಹೇಳಿದ್ರಿಂದಲೇ ನಮಗೆ ಅರ್ಥ ಆಗತ್ತಲ್ವ ಅಂತ ಹೇಳಿದರೆ, ಇದು ಅರ್ಥ ಆದಾಗೆ ಆಗತ್ತಷ್ಟೇ, ನಿಜವಾಗಿ ಅರ್ಥ ಆಗೋಲ್ಲ. ನಿಜವಾಗಿ ಅರ್ಥ ಆಯಿತು ಅಂತ ಹೇಳಿದರೆ ಆಮೇಲೆ ಯಾವತ್ತಿಂದ ಯಾವತ್ತಿಗೂ ಬೇರೆ ಕಡೆ ಮನಸ್ಸು ಹೋಗೋದಿಲ್ಲ. ಅರ್ಥ ಆಗಬೇಕದು. ಯಾವ ರೀತಿ, ಒಬ್ಬ ವಿದ್ಯಾರ್ಥಿ ಅಧ್ಯಾಪಕರು ಶಾಲೆಯಲ್ಲಿ ಪಾಠ ಮಾಡಬೇಕಾದ್ರೆ ಅವರು ಕೇಳ್ತಾರೆ, ಅರ್ಥ ಆಯ್ತಾ
ನಾನು ಮಾಡಿದ ಪಾಠ ಅರ್ಥ ಆಯ್ತಾ ಅಂತ. ಅರ್ಥ ಆಯಿತು ಅಂತ ಹೇಳ್ತಾನೆ. ಆದರೆ ಅಷ್ಟಿಂದಲೇ ಅರ್ಥ ಆಗತ್ತೆ ಅವನಿಗೆ. ಅಷ್ಟಿಂದಲೇ ಅರ್ಥ ಆಯಿತು ಅಂತ ಹೇಳಿದ್ರೆ ಮನೆಯಲ್ಲಿ ಮತ್ತೆ ಹೋಗಿ ಓದುವುದು ಯಾಕೆ ಅವನು? ನೋಡಿ, ಮನೆಗೆ ಹೋಗಿ ನೀನು ಓದಬೇಕು ಅಂತ ಹೇಳ್ತಾನೆ. ನಾವೇನು ಪಾಠ ಮಾಡಿರ್ತೇವೆ ಮನೆಯಲ್ಲಿ ಹೋಗಿ ಮತ್ತೆ ನೀವು ಓದಬೇಕು. ಮತ್ತು ಯಾಕೆ ಓದಬೇಕು? ಅರ್ಥ ಆಗಾಯ್ತಲ್ವ. ಅಧ್ಯಾಪಕರು ಶಾಲೆಯಲ್ಲಿ ಮಾಡಬೇಕಾದ್ರೆ ಅರ್ಥ ಆಯ್ತಲ್ವ ಅವನಿಗೆ. ಯಾಕೆ ಓದಬೇಕು ಅಂತ ಹೇಳಿದರೆ ಏನಿಲ್ಲಿ ಅರ್ಥ ಆದಾಗೆ ಆಗಿದೆ ಅದನ್ನು ಗಟ್ಟಿ ಮಾಡಿಕೊಳ್ಳೋದು. ಗಟ್ಟಿ ಮಾಡಿಕೊಳ್ಳೋದು ಅಂತ ಹೇಳಿದರೆ ಮನದಟ್ಟಾಗಬೇಕು ಅದು. ಆ ಮನದಟ್ಟು ಯಾವಾಗ ಆಗತ್ತೆ ಅಂತ ಹೇಳಿದರೆ, ಇವಾಗ ಇಲ್ಲಿ ಒಂದು ಕೇಳಿದ ಪಾಠವನ್ನು ಮತ್ತೆ ಮನೆಯಲ್ಲಿ ಹೋಗಿ ಆ ವಿಷಯವನ್ನು ನೋಡಬೇಕಾದ್ರೆ ಅನೇಕ ಪ್ರಶ್ನೆಗಳು ಬರಲಿಕ್ಕೆ ಶುರುವಾಗುತ್ತೆ. ಅವನಿಗೆ ಡೌಟ್ಸ್ ಬರಲಿಕ್ಕೆ ಶುರುವಾಗುತ್ತೆ. ಆ ಪ್ರಶ್ನೆಗಳಿಗೆಲ್ಲ ಸರಿಯಾದ ಉತ್ತರವನ್ನು ಕಂಡುಕೊಂಡ ಅಂತ ಹೇಳಿದರೆ ಮತ್ತೆ ಆ ವಿಷಯ ಅವನಿಗೆ ಗಟ್ಟಿಯಾಯಿತು, ಒಳಗಿನಿಂದ ಗಟ್ಟಿಯಾಗಿ ಕೂರಿತು. ನಾಳೆ ಎಕ್ಸಾಮಿನೇಷನನ್ನು ಬರಲಿಕ್ಕೆ ಅವನಿಗೆ ಯಾವ ತೊಂದರೆಯೂ ಇಲ್ಲ. ಅದೇ ಇವನಿಗೆ ಇಲ್ಲಿ ಅರ್ಥ ಆದಾಗ ಆಯಿತು, ಮತ್ತೆ ಇವನು ಓದಲಿಕ್ಕೆ ಹೋಗಲೇ ಇಲ್ಲ. ಪರೀಕ್ಷೆಗೆ ಹತ್ತಿರ ಬರಬೇಕಾದ್ರೆ ಇವನು ಓದಲಿಕ್ಕೆ, ಯಾಕಂದರೆ ನನಗೆ ಅರ್ಥ ಆಗಿಬಿಟ್ಟಿದೆಯಲ್ವಾ ಅಂತ ಇವನು ಆರಾಮಾಗಿದ್ದ. ಪರೀಕ್ಷೆ ಸಮಯದಲ್ಲಾಗಬೇಕಾದ್ರೆ ಇವನು ಆ ಪಾಠವನ್ನು ಓದಲಿಕ್ಕೆ ಹೋಗ್ತಾನೆ. ಡೌಟ್ ಮೇಲೆ ಡೌಟ್ ಬರ್ತಾ ಇದೆ ಅವನಿಗೆ, ಸಂಶಯಗಳ ಮೇಲೆ ಇದು ಹೀಗೆ ಅದೇ ಹೀಗೆ ಪ್ರಶ್ನೆ ಬರ್ತಾ ಇದೆ ಅವನಿಗೆ. ಕಾರಣ ಏನು ಅಂತ ಹೇಳಿದ್ರೆ ಅದು ಅವನಿಗೆ ಅರ್ಥ ಆದಾಗ ಆಗಿತ್ತಷ್ಟೇ, ನಿಜವಾಗ್ಲೂ ಅರ್ಥ ಆಗಿರಲಿಲ್ಲ. ಈ ಎಲ್ಲ ಡೌಟ್ಗಳು ಸಂಶಯಗಳು ಪರಿಹಾರ ಆದಾಗ ಮಾತ್ರ ಅವನಿಗೆ ಅದು ಸರಿಯಾಗಿ ಅರ್ಥ ಆಗಿದೆ ಅಂತ. ಇಲ್ದಿದ್ರೆ ಇಲ್ಲ. ಇಲ್ಲಿ ಅದೇ ರೀತಿ ದೇವರ ಬಗ್ಗೆ ನಮಗೆ ಅರ್ಥ ಆದಾಗ ಆಗುತ್ತೆ. ಆದರೆ ನಿಜವಾಗಿಯೂ ದೇವರ ಬಗ್ಗೆ ಅರ್ಥ ಆಗಬೇಕು ನಮಗೆ ಅಂತ ಹೇಳಿದರೆ ಮನನ ಮಾಡಬೇಕು, ದೇವರ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ನಮಗೆ ಅನೇಕ ಪ್ರಶ್ನೆಗಳು ಬರ್ತದೆ. ಆ ಪ್ರಶ್ನೆಗಳನ್ನೆಲ್ಲ ನಾವು ಸರಿಯಾಗಿ ಉತ್ತರವನ್ನು ಕಂಡುಕೊಳ್ಬೇಕು. ಅದು ಹೇಗಿರಬೇಕು ಅಂತ ಹೇಳಿದರೆ, 1000 ಜನ ನನಗೆ 1000 ರೀತಿಯಿಂದ ತಲೆ ಕೆಡಿಸ್ಲಿಕ್ಕೆ ಹೋದರೂ ಕೂಡ ತಲೆ ಕೆಡಬಾರ್ದು. ನನ್ನ ಮನಸ್ಸು ಗಟ್ಟಿಯಾಗಿ ಒಂದೇ ವಿಷಯದಲ್ಲಿ ನಿಂತಿರಬೇಕು. ಅದು ನಿಜವಾಗಲೂ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿದರೆ, ಅಂದರೆ ದೇವರಲ್ಲಿ ನಂಬಿಕೆ ಅವನಿಗಷ್ಟಾಗಬೇಕು. ಅಂದರೆ ನಾವು ಯಾವುದೇ ವಿಷಯವನ್ನು ಕೇಳ್ತೇವಲ್ವ, ದೇವರ ಬಗ್ಗೆ ಕೇಳುವುದರಿಂದ ನಮಗಾಗಬೇಕಾದಂತಹ ಮುಖ್ಯವಾದ ಅರ್ಥ ಏನು ಅಂತ ಹೇಳಿದರೆ ದೇವರಲ್ಲಿ ಬರುವ ನಂಬಿಕೆ. ದೇವರು ನನ್ನನ್ನು ರಕ್ಷಣೆ ಮಾಡೇ ಮಾಡ್ತಾನೆ, ದೇವರೇ ನನಗೆ ಆಪ್ತನಾಗಿರುವಂಥವನು, ದೇವರೇ ನನ್ನ ಸರ್ವಸ್ವನಾಗಿರುವಂಥವನು, ಆ ದೇವರ ಮಹಿಮೆ ಈ ರೀತಿ ಇದೆ ನೋಡಿ. ಇವೆಲ್ಲವೂ ಒಳಗೆ ಗಟ್ಟಿಯಾಗಿರಬೇಕು. ಈ ರೀತಿ ಯಾವಾಗ ಒಳಗೆ ಇವನಿಗೆ ದೇವರ ಬಗ್ಗೆ ಅರ್ಥ ಆಯಿತು, ಅರ್ಥ ಆಗೋದು ಅಂದರೆ ಅದೇ ರೀತಿ, ಬೇರೆ ರೀತಿಯಿಂದಲ್ಲ. ಯಾವ ರೀತಿ? ಇವಾಗ ಒಬ್ಬಳು ಹುಡುಗಿ ಒಬ್ಬ ಹುಡುಗನನ್ನು ನೋಡ್ತಾಳೆ. ಹುಡುಗನನ್ನು ನೋಡಿದಾಗ ಮದುವೆ ಆಗುವುದಕ್ಕಿಂತ ಮುಂಚೆ ಆ ಹುಡುಗ ಇಷ್ಟ ಆಯಿತಾ? ಹುಡುಗ ಇಷ್ಟ ಆಯಿತು. ಅವಳಿಗೆ ಇವಾಗ ಹುಡುಗ ಅರ್ಥ ಆಗಿದ್ದಾನ? ಹುಡುಗ ಏನಂತ ಅರ್ಥ ಆಗಿದ್ದಾನ? ಅಲ್ಲ, ಅರ್ಥವೇ ಆಗಲಿಲ್ಲ ಅಂತ ಹೇಳಿದರೆ ಮದುವೆ ಆಗಲಿಕ್ಕಾಗಲ್ಲ ಅವಳು ಆ ಹುಡುಗನನ್ನು. ಏನೋಪ್ಪ ಆ ಹುಡುಗನ ಬಗ್ಗೆ ನನಗೇನೂ ಗೊತ್ತಾಗೋದಿಲ್ಲ, ನಾನು ಮದುವೆ ಆಗೋದಿಲ್ಲ. ಅವಳಿಗೆ ಅರ್ಥ ಆದಾಗ ಆಗಿರ್ತದೆ. ಯಾಕಂದರೆ ಮೇಲ್ನೋಟಕ್ಕೆ ನೋಡ್ತಾಳೆ. ಮೇಲುನೋಟಕ್ಕೆ ನೋಡಿ, ಇವನು ಒಳ್ಳೆಯವನಿದ್ದಾನೆ ನೋಡಿ, ಒಳ್ಳೆಯವನಿದ್ದಾನೆ ಅಂತಲೇ ಮದುವೆ ಆಗ್ತಾಳೆ ಹೊರತು ಕೆಟ್ಟವನು ಅಂತ ಹೇಳಿದರೆ ಮದುವೆ ಆಗೋಲ್ಲ. ಅಥವಾ ಏನು ಗೊತ್ತೇ ಆಗೋಲ್ಲ, ನನ್ನ ಕನ್ಫ್ಯೂಷನ್ ಆಗ್ತಾ ಇದೆ, ಇವನು ಒಳ್ಳೆಯವನೋ ಕೆಟ್ಟವನೋ ಒಂದೂ ಗೊತ್ತಾಗೋಲ್ಲ ನೋಡಿ. ಆ ರೀತಿ ಹೇಳಿದಾಗ ಅವಳು ಏನು ಹೇಳಿದ್ರೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿರ್ತಾಳೆ. ಹಾಗಲ್ಲ, ಅವಳು ಒಪ್ಪಿಕೊಳ್ತಾಳೆ. ಒಬ್ಬ ಹುಡುಗನನ್ನು ಮದುವೆ ಆಗಲಿ ಒಪ್ಪಿಕೊಳ್ತಾನೆ ಅಂತ ಹೇಳಿದರೆ ಅವನ ಬಗ್ಗೆ ಅರ್ಥ ಆಗಿದೆ ಅಂತಾನೆ, ಅವನು ಒಳ್ಳೆಯವನಂತ ಗೊತ್ತಾಗಿದೆ ಅಂತ. ಆದರೆ ಇದು ನಿಜವಾಗಲೂ ಅರ್ಥ ಆದದ್ದಲ್ಲ. ಮತ್ತು ನಾಳೆ ಮದುವೆ ಆದಮೇಲೆ ಅವನೊಟ್ಟಿಗೆ ಜೀವನವನ್ನು ಸಾಗಿಸ್ತಾಳಲ್ವ, ಆಗಲೇ ಅವಳಿಗೆ ನಿಜವಾಗಿ ಗಂಡ ಏನು ಅಂತ ಗೊತ್ತಾಗೋದು. ಹೇಗಂತೇಳಿದರೆ ಆವಾಗ ಅವಳಿಗೆ ಅನುಭವಕ್ಕೆ ಬರ್ತದೆ. ಅದಕ್ಕಿಂತ ಮೊದಲೇನಂತ ಹೇಳಿದ್ರೆ ಬರೀ ಗೆಸ್ ಮಾಡಿದ್ದು, ಈ ಹುಡುಗ ಒಳ್ಳೆಯವನಿದ್ದಾನೆ ಅಂತ ಅವಳು ಬರೀ ಗೆಸ್ ಮಾಡಿದ್ಲಷ್ಟೇ ತಾನು. ಆದರೆ ಆ ಊಹೆ ಏನಿದೆ ಅದು ಮುಂದೆ ಅವಳು ಜೀವನದಲ್ಲಿ ಅನುಭವಕ್ಕೆ ಬಂದಾಗ, ಹೌದು ನಾನು ಎಣಿಸಿದ್ದು ಸತ್ಯ, ನಾನು ಇವರು ಒಳ್ಳೆಯವರು ಅಂತ ತಿಳ್ಕೊಂಡಿದ್ದೆ, ನಿಜವಾಗ್ಲೂ ನಾನು ಯಾವ ರೀತಿ ತಿಳ್ಕೊಂಡಿದ್ನೋ ಅದಕ್ಕಿಂತಲೂ ತುಂಬ ಒಳ್ಳೆಯವರಿದ್ದಾರೆ ನೋಡಿ, ಇವಳಿಗೆ ಗೊತ್ತಾಗುತ್ತೆ. ಅದೇ ಒಂದೊಮ್ಮೆ ಇವಳು ತುಂಬ ಒಳ್ಳೆಯವನು ಅಂತ ತಿಳ್ಕೊಂಡಿದ್ದ, ಆದರೆ ಮದುವೆ ಆದಮೇಲೆ ಗೊತ್ತಾಯಿತು, ಇವನು ಒಳ್ಳೆಯವನಲ್ವೇ ಅಲ್ಲ, ಮೇಲ್ನೋಟಕ್ಕೆ ಮಾತ್ರ ಇದ್ದದ್ದು. ಆವಾಗ ತುಂಬ ದುಃಖ ಪಡ್ತಾಳೆ. ಅಂದರೆ ನೋಡಿ, ಅದೇ ಅರ್ಥ ಆಗುವುದು. ಅರ್ಥ ಆಗುವುದು ಅಂತ ಹೇಳಿದರೆ ನಮಗೆ ಅನುಭವಕ್ಕೆ ಬರಬೇಕು. ಅನುಭವಕ್ಕೆ ಬಂದಾಗ ನಿಜವಾಗ್ಲೂ ಅರ್ಥ ಆಗುತ್ತೆ. ಅದೇ ರೀತಿ ದೇವರ ಬಗ್ಗೆ ಮೊದಲು ತಿಳಿದುಕೊಂಡು ಅರ್ಥ ಮಾಡಿಕೊಂಡಿದ್ದರಿಂದಲೇ ಮನಸ್ಸಿನಲ್ಲಿ ಗಟ್ಟಿ ಆಯಿತು, ಇಲ್ಲ, ದೇವರು ನನಗೆ ಬೇಕೇ ಬೇಕು, ದೇವರು ರಕ್ಷಣೆ ಮಾಡೇ ಮಾಡ್ತಾನೆ ಅಂತ.
ಆದ್ದರಿಂದಾಗಿ ಆ ಮನಸ್ಸಿಗೆ ಯಾವಾಗ ಅರ್ಥ ಆಯಿತು ಅದು ದೇವರನ್ನೇ ಚಿಂತನೆ ಮಾಡಲಿಕ್ಕೆ ಶುರು ಮಾಡುತ್ತೆ. ಯಾವಾಗ ದೇವರನ್ನೇ ಚಿಂತನೆ ಮಾಡಲಿಕ್ಕೆ ಶುರು ಮಾಡಿತು ಆಗ ಧ್ಯಾನಕ್ಕಿಳಿ. ಧ್ಯಾನಾವಸ್ಥೆಗೆ ನಾವು ಇಳಿಬೇಕಾದದ್ದು ಆ ಸಂದರ್ಭದಲ್ಲಿ, ಅದಕ್ಕಿಂತ ಮೊದಲಲ್ಲ. ಅದಕ್ಕಿಂತ ಮೊದಲು ಅಂದರೆ ದೇವರನ್ನೇ ಅರ್ಥ ಮಾಡಿಕೊಳ್ಳದೆ ನಾನು ಧ್ಯಾನಕ್ಕೆ ಕೂರುತ್ತೇನೆ ಅನ್ನುವಂಥದ್ದು ಅದು ಕೇವಲ ಬೂಟಾಟಿಕೆ ಆಗ್ತದೆ, ಅಥವಾ ಅದು ಕೇವಲ ಒಂದು ಯಾಂತ್ರಿಕತೆ ಆಗ್ತದೆ ಅಷ್ಟೆ. ಅದರಿಂದ ಯಾವುದೇ ಲಾಭ ಇಲ್ಲ. ದೇವರನ್ನು ಅರ್ಥ ಮಾಡಿಕೊಂಡು ನಾವು ಒಳಗೆ ಧ್ಯಾನಕ್ಕೆ ಕೂತಾಗ ಹಾಗೆ ನಿಜವಾಗಿಯೂ ಕೂಡ ದೇವರ ದರ್ಶನ ಆಗುತ್ತೆ. ಇದು ಇರುವಂತಹ ಒಂದು ಪ್ರಕ್ರಿಯೆ. ಅದರಲ್ಲಿ ಕೃಷ್ಣ ಇವಾಗ ಏನು ಹೇಳ್ತಾನೆ ಅಂತ ಹೇಳಿದರೆ, ಕೆಲವರು ದೇವರನ್ನು ಕಾಣ್ತಾರಂತೆ. ಯಾವ ರೀತಿ ಕಾಣ್ತಾರೆ ಅಂತ ಹೇಳಿದ್ರೆ, ಆತ್ಮನ ಧ್ಯಾನೇನ ಪಶ್ಯಂತಿ ಅಂತ ಹೇಳ್ತಾನೆ. ಅಂದರೆ ಆತ್ಮನಿ ಅಂದರೆ ತನ್ನೊಳಗೆ, ಈ ದೇಹದೊಳಗೆ ದೇವರನ್ನು ಕಾಣ್ತಾರೆ. ಅದು ಬಹಳ ಮುಖ್ಯವಾಗಬೇಕಾದದ್ದು. ಹೊರಗಿನ ದೇವರನ್ನು ಕಾಣುವುದಕ್ಕಿಂತಲೂ ನನ್ನೊಳಗೆ ನನ್ನನ್ನು ರಕ್ಷಣೆ ಮಾಡ್ತಾ ಇರುವ ದೇವರನ್ನು ನಾನು ಕಾಣಬೇಕಾದದ್ದು ಬಹಳ ಮುಖ್ಯ. ಇಲ್ಲಿ ನಾವು ಇನ್ನೊಂದು ತಿಳ್ಕೊಳ್ಬೇಕಾದದ್ದು ಅಂತೇಳಿದರೆ, ನನ್ನೊಳಗೆ ನಾನು ದೇವರನ್ನು ಕಾಣಬೇಕು ಅಂತೇಳಿದರೆ ದೇವರು ನನಗಿಂತ ಬೇರೆ ಆಗಿರಬೇಕು. ನಾನೇ ದೇವರಾದರೆ ನನ್ನೊಳಗೆ ನಾನು ದೇವರನ್ನು ಕಾಣುವುದು ಅಂದರೆ ಏನರ್ಥ? ಯಾವತ್ತು ನನ್ನನ್ನು ನಾನು ಕಾಣಬೇಕು ಅಂತ ಹೇಳಿದ್ರೆ ಒಂದು ಪಕ್ಷ ಎದರಲ್ಲಿ ಕನ್ನಡಿ ಆದರೂ ಬೇಕಲ್ವ? ಕನ್ನಡಿಯೂ ಇಲ್ಲದೆ ಇದ್ದರೆ ನನ್ನನ್ನು ನಾನು ಕಾಣುವುದು ಯಾವ ರೀತಿ? ಅದರಿಂದಾಗಿ ನಾನು ದೇವರನ್ನು ಕಾಣಬೇಕು ಅಂದರೆ ನನ್ನ ಮುಂದೆ ದೇವರು ಇರಬೇಕು, ನನಗಿಂತ ಬೇರೆಯಾಗಿರಬೇಕು. ಹಾಗಿದ್ದರೆ ಮಾತ್ರ ನಾನು ದೇವರನ್ನು ಕಾಣಲಿಕ್ಕಾಗತ್ತಷ್ಟೇ. ಆ ರೀತಿ ನನಗಿಂತ ಬೇರೆ ಹೇಗೆ ಅಂತ ಹೇಳಿದ್ರೆ, ಅವನು ಸರ್ವ ಗುಣಗಳಿಂದ ಪೂರ್ಣನಾದವನು, ಯಾವುದೇ ದೋಷ ಇಲ್ಲದೆ ಇರುವಂಥವನು. ನಾನು ಅನೇಕ ದೋಷಗಳಿಂದ ಕೂಡಿರುವಂಥವನು, ಅಸ್ವತಂತ್ರನಾಗಿರುವಂಥವನು. ದೇವರು ಸ್ವತಂತ್ರನಾಗಿರುವವನು. ಅಂಥ ದೇವರನ್ನು ಒಳಗೆ ಆತ್ಮನ ತನ್ನದೇ ಆದ ಬುದ್ಧಿಬಲದಿಂದ ಪರಮಾತ್ಮನಂ ಭಗವಂತನನ್ನು ಕಾಣ್ತಾನೆ ಧ್ಯಾನದ ಮೂಲಕ. ಇಲ್ಲಿ ಇದು ಯಾರನ್ನು ಹೇಳ್ತಾ ಇರೋದು ಅಂದರೆ, ಇಂತಹ ವ್ಯಕ್ತಿಗಳು, ಇಂತಹ ಯೋಗಿಗಳು ಈಗಾಗಲೇ ಅವರು ಕೇಳಿಯಾಗಿದೆ, ದೇವರ ಬಗ್ಗೆ ಕೇಳಿಯಾಗಿದೆ, ಕೇಳಿ ಅರ್ಥ ಮಾಡ್ಕೊಂಡಾಗಿದೆ, ದೇವರ ಬಗ್ಗೆ ಅರ್ಥ ಮಾಡಿಕೊಂಡು ಆಗಿದೆ. ಹೇಗೆ ಅರ್ಥ ಮಾಡ್ಕೊಳ್ಳೋದು? ನಾವು ಹಿಂದೆ ಕೇಳಿದ್ವಲ್ಲ, ಆ ರೀತಿ ತಮ್ಮ ಜೀವನದಲ್ಲಿ ದೇವರ ಬಗ್ಗೆ ಎಕ್ಸ್ಪೀರಿಯನ್ಸ್ ಪಡೆದಿದ್ದಾರೆ, ಅವರು ಅನುಭವವನ್ನು ಪಡೆದಿದ್ದಾರೆ. ಯಾಕಂದರೆ ದೇವರು ಮೊದಲೇ ಕಣ್ಣಿಗೆ ಕಾಣುವುದಿಲ್ಲ, ಮತ್ತು ನಾನಿದ್ದೇನೆ ಎನ್ನುವಂತಹ ಖಚಿತವಾದ ಮಾಹಿತಿಯನ್ನು ಭಕ್ತನಿಗೆ ಕೊಡ್ತಾನೆ. ಇದೇ ಭಕ್ತನಿಗೆ ದೇವರ ಬಗ್ಗೆ ನಂಬಿಕೆ ಗಟ್ಟಿಯಾಗುವಂಥದ್ದು. ಜೀವನದಲ್ಲಿ ದೇವರು ನಾನಿದ್ದೇನೆ ಅಂತ ಅವನಿಗೆ ತೋರಿಸ್ತಾ ಇರ್ತಾನೆ, ಕಣ್ಣಿಗೆ ಮಾತ್ರ ಕಾಣುವುದಿಲ್ಲ ಅಷ್ಟೇ. ಯಾವಾಗ ಈ ರೀತಿ ಜೀವನದಲ್ಲಿ ದೇವರು ತನ್ನ ಅನುಭವವನ್ನು ಕೊಡ್ತಾ ಇರ್ತಾನೆ, ಅದರಿಂದಲೇ ಇವನಿಗೆ ದೇವರ ಬಗ್ಗೆ ಹಪಹಪಿಕೆ ಬರಲಿಕ್ಕೆ ಶುರುವಾಗುತ್ತೆ. ನನಗೆ ದೇವ್ರು ನೋಡಬೇಕು ಅಂತ. ಇಲ್ಲದಿದ್ದರೆ ಬರುವುದಿಲ್ಲ. ಹೀಗೆ ಯಾರು ಶ್ರವಣಾದಿಗಳನ್ನು ಮಾಡಿ ಅಂದರೆ ಕೇಳಿದ್ದಾನೆ, ದೇವರನ್ನು ಅರ್ಥ ಮಾಡಿಕೊಂಡಿದ್ದಾನೆ, ಇಂತಹ ವ್ಯಕ್ತಿ ಧ್ಯಾನಕ್ಕೆ ಕೂರುತ್ತಾನೆ. ಧ್ಯಾನಕ್ಕೆ ಕೂತಾಗ ಅವನು ತನ್ನದೇ ಆದ ಪ್ರತಿಭೆಯಿಂದ ದೇವರನ್ನು ಒಳಗೆ ಕಾಣ್ತಾನೆ. ಹೀಗೆ ದೇವರನ್ನು ಕಂಡ ಅಂತ ಹೇಳಿದರೆ ಆಮೇಲೆ ಅವನು ಹೇಗಿದ್ರೂ ತೊಂದರೆ ಇಲ್ಲ, ಮತ್ತು ಇಲ್ಲಿ ಮತ್ತೆ ಹುಟ್ಟಿ ಬರೋದಿಲ್ಲ, ಕಷ್ಟಕ್ಕೆ ಸಿಕ್ಕಾಕೊಳ್ಳೋದಿಲ್ಲ ಅವನು ಅಂತ ಹೇಳ್ತಾರೆ. ಎರಡನೆಯದ್ದೇನು ಅಂತ ಹೇಳಿದರೆ, ಅನ್ಯೇ ಸಾಂಖ್ಯೇನ ಯೋಗೇನ, ಇನ್ನು ಕೆಲವರು ಸಾಂಖ್ಯ ಯೋಗದಿಂದ. ಅಂದರೆ ಇವರು ಎಂಥ ಸ್ಟೇಜಲ್ಲಿದ್ದಾರೆ ಅಂತ ಹೇಳಿದರೆ, ಇವಾಗ ಮೊದಲು ಕೃಷ್ಣ ಹೇಳಿದ್ದು ಎತ್ತರದ ಮಟ್ಟದಲ್ಲಿರುವಂಥವರು, ಈಗ ಹೇಳ್ತಾ ಇರುವುದು ಅದಕ್ಕಿಂತ ಕೆಳಗಿನ ಸ್ಟೆಪ್. ಇವರು ಹೇಗಂತ ಹೇಳಿದರೆ, ದೇವರ ಬಗ್ಗೆ ತಾವು ತಿಳ್ಕೊಂಡಿದ್ದಾರೆ, ಅಂದರೆ ಕೇಳಿದ್ದಾರೆ, ಕೇಳಿ ಅರ್ಥವೂ ಮಾಡಿಕೊಂಡಿದ್ದಾರೆ. ಆದರೆ ಇನ್ನು ಧ್ಯಾನಕ್ಕೆ ಇಳಿದಿಲ್ಲ ಅವರು. ಧ್ಯಾನಕ್ಕೆ ಇಳಿಬೇಕು ಅವರು. ಧ್ಯಾನಕ್ಕಿಳಿದು ದೇವರನ್ನು ಕಂಡುಕೊಳ್ಬೇಕು. ಇವರು ದೇವರನ್ನು ಕಾಣ್ತಾರೆ. ಇವರು ಹೇಗೆ ದೇವರ ಅರ್ಥ ಮಾಡ್ಕೊಳ್ತಾರೆ ಅಂದರೆ, ವೇದದಲ್ಲಿ ಯಾವ ರೀತಿ ದೇವರ ಬಗ್ಗೆ ಹೇಳಿದೆ, ಆ ವೇದಶಾಸ್ತ್ರ ಪುರಾಣಗಳಲ್ಲೆಲ್ಲ ದೇವರ ಬಗ್ಗೆ ಹೇಳಿರುವಂತಹ ಆ ಸ್ವರೂಪವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿವರು, ಅಂದರೆ ತಿಳ್ಕೊಳ್ಬೇಕು ಅವರು. ತಿಳ್ಕೊಂಡು ಆ ನಂತರ ಧ್ಯಾನಕ್ಕೆ ಇಳಿತಾರೆ ಅವರು. ಧ್ಯಾನಕ್ಕಿಳಿದು ಇವರು ಕೂಡ ದೇವರನ್ನು ಕಾಣ್ತಾರೆ. ಅಂದರೆ ನೀವು ಈ ಸ್ಟೆಪ್ಪಲ್ಲಿದ್ದರೂ ಕೂಡ ದೇವರನ್ನು ಕಾಣಲಿಕ್ಕಾಗತ್ತೆ. ಮೊದಲನೆಯವರು ಯಾವ ರೀತಿ ಅಂತ ಹೇಳಿದರೆ, ಧ್ಯಾನಕ್ಕೆ ಅವರು ಕಣ್ಣು ಮುಚ್ಚಿದ್ರು ಅಂದರೆ ದೇವರು ಕಾಣಲಿಕ್ಕೆ ಶುರು ಮಾಡ್ತಾನೆ. ಅಂದರೆ ಅಷ್ಟು
ಅಷ್ಟು ಎತ್ತರಕ್ಕೇರಿದ್ದಾರೆ. ಇವೆಲ್ಲ ಏನು ಅಂತ ಹೇಳಿದರೆ ಕೇವಲ ಮನಸ್ಸಿನ ಸ್ಥಿತಿಗಳಿದು. ನಮ್ಮ ಮನಸ್ಸು ಎಷ್ಟು ಶುದ್ಧವಾಗ್ತದೆ ಅಷ್ಟು ದೇವರು ನಮ್ಮ ಹತ್ತಿರವಾಗ್ತಾನೆ. ಎಷ್ಟು ಹತ್ತಿರ ಅಂತ ಹೇಳಿದರೆ 100% ಒಂದೊಮ್ಮೆ ನಮ್ಮ ಮನಸ್ಸು ಶುದ್ಧವಾಗಿತ್ತು ಅಂತ ಹೇಳಿದರೆ ಕಣ್ಣು ಮುಚ್ಚಿದರೆ ದೇವರು ಕಾಣ್ತಾನೆ ಒಳಗಿನಿಂದ. ಅಷ್ಟು ಇನ್ನೂ ನಿಮಗೆ ಶುದ್ಧವಾದ ಮನಸ್ಸು ಅಂದರೆ ಕಣ್ಣು ಮುಚ್ಚಬೇಕಾಗಿಯೂ ಇಲ್ಲ, ಹೊರಗಿನಿಂದಲೇ ದೇವರು ಕಾಣ್ತಾನೆ. ಅದು ಕೂಡ ಸಾಧ್ಯ ಉಂಟು, ಸಾಧ್ಯ ಇಲ್ಲ ಅಂತಲ್ಲ. ಅದನ್ನು ಕೂಡ ಹೇಳ್ತಾರೆ. ಏನು ಅಂತ ಹೇಳಿದರೆ ಕೇಚಿತ್ ಆತ್ಮನಿ ಪಶ್ಯಂತಿ ಆತ್ಮಾನಂ ಆತ್ಮನ. ಕೆಲವರು ಋಷಿಗಳು ದೇವರನ್ನು ಕಾಣ್ತಾರಂತೆ. ಹೇಗೆ ಅಂತ ಹೇಳಿದರೆ ತಮ್ಮ ಪ್ರತಿಭೆಯಿಂದಲೇ. ಅಂದರೆ ಹಿಂದಿನ ಜನ್ಮಗಳಲ್ಲೆಲ್ಲ ಅವರು ಆಗಾಗಲೇ ದೇವರ ಬಗ್ಗೆ ಎಲ್ಲ ತಿಳ್ಕೊಂಡಾಗಿದೆ. ಇವಾಗ ಏನು ಅಂತ ಹೇಳಿದರೆ ಧ್ಯಾನ ಮಾಡಿ ದೇವರನ್ನು ಕಾಣಬೇಕಷ್ಟೆ. ಆ ರೀತಿ ದೇವರನ್ನು ಧ್ಯಾನ ಮಾಡಿ ಕಾಣ್ತಾರಂತೆ. ಇನ್ನು ಕೇಚಿತ್ ಅಂತ ಕೆಲವರು ಅಂತ ಹೇಳ್ತಾರೆ. ಯಾಕೆ ಕೆಲವರು ಈ ರೀತಿ ಧ್ಯಾನದಲ್ಲಿ ದೇವರನ್ನು ಕಾಣ್ತಾನೆ ಅಂತ ಹೇಳ್ತಾರೆ ಅಂತ ಹೇಳಿದರೆ, ಇನ್ನು ಕೆಲವರು ಇದ್ದಾರಲ್ಲ, ಅಂದರೆ ಇವಾಗ ನಾರದರು ಮುಂತಾದವರು, ಅವರಿಗೆ ಕಣ್ಣು ಮುಚ್ಚಿ ಧ್ಯಾನ ಮಾಡೋದು ಬೇಕಾಗಿಲ್ಲ ಅಂತ. ಮತ್ತೇನು ಅಂತ ಹೇಳಿದರೆ ಅವ್ರಿಗೆ ಕಣ್ಣೆದುರಿಗೆ ದೇವರು ಕಾಣ್ತಾ ಇರ್ತಾನೆ. ಕೆಣ್ಣೆದುರಿಗೆ ನಮಗೆ ರಸ್ತೆಯಲ್ಲಿ ಹೋಗಬೇಕಾದ್ರೆ ಯಾವ ರೀತಿ ಜನಗಳು ಕಾಣಿಸ್ತಾರೆ ಹಾಗೆ ಎದುರಲ್ಲಿ ದೇವರು ಕಾಣಿಸ್ತಾ ಇರ್ತಾನೆ ಅಂತ ಹೇಳಿದರೆ ಅವರ ಮನಸ್ಸು ಅಷ್ಟು ಪರಿಪಕ್ವ. ದೇವರು ಬಿಟ್ಟು ಬೇರೆ ಯೋಚನೆಯನ್ನೇ ಮಾಡೋಲ್ಲ ಆ ಮನಸ್ಸು. ಅದಕ್ಕೆ ಹೊರಗಿನಿಂದಲೂ ದೇವರು ಕಾಣ್ತಾರೆ. ಕೆಲವರು ಋಷಿಮುನಿಗಳ ರೀತಿ, ಕೆಲವರು ಕಣ್ಣು ಮುಚ್ಚಿ ದೇವರನ್ನು ಧ್ಯಾನ ಮಾಡಿದಾಗ ಕಾಣಿಸ್ತಾರೆ. ಇನ್ನು ಕೆಲವರು ಅನ್ಯೇ ಸಾಂಖ್ಯೇನ ಯೋಗೇನ. ಇನ್ನು ಕೆಲವರು ದೇವರ ಬಗ್ಗೆ ವೇದದಲ್ಲಿ ಯಾವ ರೀತಿ ಹೇಳಿದೆ ಆ ರೀತಿ ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಧ್ಯಾನ ಮಾಡಿ ದೇವರನ್ನು ಕಾಣ್ತಾರೆ. ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ಅನ್ಯೇ ಸಾಂಖ್ಯೇನ ಯೋಗ ಅಂದರೆ ಇವಾಗ ದೇವತೆಗಳೆಲ್ಲ ಯಾವ ರೀತಿ ಅಂತ ಹೇಳಿದ್ರೆ ಸಾಂಖ್ಯ ಯೋಗ ಅಂತ ಹೇಳಿದ್ರೆ, ಸಾಂಖ್ಯ ಅಂದರೆ ಯಥಾರ್ಥವಾಗಿ ದೇವರ ಬಗ್ಗೆ ತಿಳ್ಕೊಂಡಿದ್ದಾರೆ. ದೇವರ ಬಗ್ಗೆ ಅವರಿಗೆ ಯಾವುದೇ ಡೌಟೇ ಇಲ್ಲ, ಸಂಶಯಗಳೇ ಇಲ್ಲ. ಇದು ಮುಖ್ಯ ನೋಡಿ. ಯಾವತ್ತು ದೇವರ ಬಗ್ಗೆ ನಮಗೆ ಸ್ವಲ್ಪವೂ ಸಂಶಯ ಇರಬಾರದು. ಸರಿಯಾಗಿ ತಿಳ್ಕೊಂಡಿರಬೇಕು ದೇವರ ಬಗ್ಗೆ. ಮನಸ್ಸು ಅಷ್ಟೇ ಸ್ವಚ್ಛವಾಗಿರಬೇಕು. ಈ ರೀತಿ ಇದ್ದ ಪಕ್ಷದಲ್ಲಿ ದೇವರನ್ನು ನೋಡಲಿಕ್ಕೆ ಕಣ್ಣು ಮುಚ್ಚಿ ಧ್ಯಾನ ಮಾಡಬೇಕಾಗೇ ಇಲ್ಲ. ಅದಕ್ಕೆ ದೇವತೆಗಳು ಕಣ್ಣು ಬಿಟ್ಟು ಹೊರಗಿನಿಂದಲೇ ದೇವರನ್ನು ಕಾಣ್ತಾ ಇರ್ತಾರೆ. ಬ್ರಹ್ಮ, ಚತುರ್ಮುಖ ಬ್ರಹ್ಮ ಮುಂತಾದವರೆಲ್ಲ ಕಣ್ಣು ಮುಂದೆಯೇ ದೇವರನ್ನು ಕಾಣ್ತಾ ಇರ್ತಾರೆ. ಇದನ್ನು ಮಧ್ವಾಚಾರ್ಯರು ಬಹಳ ಚಂದವಾಗಿ ಹೇಳ್ತಾರೆ. ಮಧ್ವಾಚಾರ್ಯರಿಗೆ ದೇವರು ಎದರಲ್ಲೇ ಕಾಣಿಸ್ತಾ ಇದ್ದ. ಅದಕ್ಕೆ ಅವರು ಓ ದೇವರೇ ಅವನಿಗೆ ನಮಸ್ಕಾರ ಅಂತ ಹೇಳ್ತಾ ಇರಲಿಲ್ಲ, ನಿನಗೆ ಅಂದರೆ ಎದರಲ್ಲಿದ್ದಾನಲ್ವ, ಎದರಲ್ಲಿರುವ ದೇವರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಎದರಲ್ಲೇ ದೇವರು ಇರ್ತಾ ಇದ್ದ. ಕಾರಣ ಏನು ಅಂತ ಹೇಳಿದರೆ ಅಂಥ ಸ್ವಚ್ಛವಾದ ಮನಸ್ಸು. ಅಷ್ಟು ಮಾತ್ರ ಅಲ್ಲ, ದೇವರ ಬಗ್ಗೆ ಅಷ್ಟೇ ಸ್ವಚ್ಛವಾದ ಸ್ಪಷ್ಟವಾದ ನಿಲುವು. ದೇವರ ವಿಷಯದಲ್ಲಿ ಅವರಿಗೆ ಸ್ವಲ್ಪವೂ ಡೌಟೇ ಇಲ್ಲ. ಅಂದರೆ ಡೌಟ್ ಅಂದರೆ ಯಾವ ರೀತಿ, ಸಂಶಯ ಅಂದರೆ ಯಾವ ರೀತಿ, ದೇವರು ರಕ್ಷಣೆ ಮಾಡ್ತಾನೋ ಇಲ್ವೋ, ಅಲ್ಲ ನಮ್ಮಂಥವರನ್ನು ರಕ್ಷಣೆ ಮಾಡಿಯಾನ ದೇವರು, ಯಾವತ್ತಾದರೂ ನಮ್ಮ ಕೈ ಬಿಟ್ಬಿಟ್ರೆ ದೇವರು, ಈ ರೀತಿ ಎಲ್ಲಾದರೂ ಚೂರು ಡೌಟ್ ಬಂತು ಅಂತ ಹೇಳಿದರೆ ಅವರಿಗೆ ದೇವರು ಹೊರಗಿನಿಂದ ಕಾಣಲಿಕ್ಕೆ ಆಗೋಲ್ಲ, ಒಳಗೆ ಧ್ಯಾನಕ್ಕೆ ನಿಲ್ಲಬೇಕಾಗ್ತದೆ. ಆದರೆ ಇಲ್ಲ, ಹಾಗಲ್ಲ. ಇವರಿಗೆ ಡೌಟೇ ಇಲ್ಲ. ಅದಕ್ಕೋಸ್ಕರ ದೇವರು ಯಾವಾಗಲೂ ಹೊರಗೂ ಕಾಣ್ತಾನೆ. ಇನ್ನು ಧ್ಯಾನದಲ್ಲಂತೂ ದೇವರು ಕಾಣ್ತಾನೆ ಅಂತ ಹೇಳಬೇಕಾದಂಥ ಅವಶ್ಯಕತೆಯೇ ಇಲ್ಲ. ಇನ್ನು ಕೆಲವರೇನೆಂದರೆ ಕರ್ಮಯೋಗೇನ ಚಾಪರೇ ಅಂತ ಹೇಳ್ತಾನೆ. ಇನ್ನು ಕೆಲವರು ಯಾವ ರೀತಿ ಅಂದರೆ ಕರ್ಮಯೋಗದಿಂದ. ಅಂದರೆ ಇವರಿಗೆ ಇನ್ನೂ ದೇವರ ಅರ್ಥ ಆಗಿಲ್ಲ. ಯಾಕೆ ದೇವರ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ದೇವರ ಬಗ್ಗೆ ಇನ್ನೂ ಕೇಳಲಿಲ್ಲ. ಅವರು ದೇವರ ಬಗ್ಗೆ ಕೇಳಿಲ್ಲ, ದೇವರನ್ನು ಅರ್ಥ ಮಾಡಿಕೊಂಡಿಲ್ಲ, ಅದಕ್ಕಾಗಿ ಧ್ಯಾನ ಮಾಡಿಲ್ಲ, ಅದಕ್ಕೆ ದೇವರನ್ನು ಕಂಡಿಲ್ಲ. ಆದರೂ ತೊಂದರೆ ಇಲ್ಲ ಅಂತ ಹೇಳ್ತಾನೆ. ಇಂಥವರೂ ಕೂಡ ದೇವರನ್ನು ಕಾಣ್ತಾರೆ. ಯಾವ ರೀತಿ ಅಂತ ಹೇಳಿದ್ರೆ ಕರ್ಮಯೋಗದಿಂದ. ಕರ್ಮಯೋಗದಿಂದ ಅಂತ ಹೇಳಿದ್ರೆ ದೇವರ ಪ್ರೀತಿಗೋಸ್ಕರ ಕರ್ಮವನ್ನು ಮಾಡ್ತಾರೆ. ಇವಾಗ ರಾಜ ಮಹಾರಾಜರುಗಳು ಹಿಂದೆ ಚಕ್ರವರ್ತಿಗಳೆಲ್ಲ ಇರ್ತಾಯಿದ್ರು. ಅವರು ದೊಡ್ಡ ಯಾಗಾದಿಗಳನ್ನೆಲ್ಲ ಮಾಡ್ತಾಯಿದ್ರು. ಅಶ್ವಮೇಧ ಯಾಗ, ರಾಜಸೂಯ ಯಾಗ ಮುಂತಾದ ಅನೇಕ ಯಾಗಾದಿಗಳನ್ನೆಲ್ಲ ಮಾಡ್ತಾಯಿದ್ರು. ಯಾಕೋಸ್ಕರ ಅಂದರೆ ಬರೀ ಪ್ರಸಿದ್ಧಿ ಬರಬೇಕು ಅಂತಲ್ಲ, ಮತ್ತು ಅದರಿಂದಾಗಿ ದೇವರು ನಮಗೆ ಅರ್ಥ ಆಗಬೇಕು ಅಂತ ನೋಡಿ. ಹೀಗೆ ಅವರು ದೇವರ ಪ್ರೀತಿಗೋಸ್ಕರ ಇವಾಗ ಒಬ್ಬ ರಾಜ ಅನೇಕ ವರ್ಷಗಳ ಕಾಲ ಅಶ್ವಮೇಧ ಯಾಗ, ರಾಜಸೂಯ ಯಾಗ ಮುಂತಾದವುಗಳನ್ನು ಮಾಡಿದರೂ ಕೂಡ ಅದರಿಂದ ನನಗೆ ಎಷ್ಟು ಪ್ರಸಿದ್ಧಿ ಬಂತು ಅಂತ ನೋಡ್ತಾ ಇರಲಿಲ್ಲ ಹಿಂದೆ. ಮತ್ತು ನನಗೆ ಎಷ್ಟು ದೇವರಲ್ಲಿ ಭಕ್ತಿ ಬಂತು ಅಂತ ನೋಡ್ತಾ ಇದ್ದೆ. ಅದಕ್ಕೋಸ್ಕರ ಅಲ್ಲಿ ದೇವರ ಬಗ್ಗೆ ಕೇಳೋದು, ದೇವರ ಬಗ್ಗೆ ಕೇಳಿ ದೇವರನ್ನು ಅರ್ಥ ಮಾಡ್ಕೊಳ್ಳೋದು, ದೇವರನ್ನು ಅರ್ಥ ಮಾಡಿಕೊಂಡು
ಇವರು ಅಂದರೆ ನೋಡಿ, ದೇವರ ಪ್ರೀತಿಗೋಸ್ಕರ ಕರ್ಮವನ್ನು ಮಾಡುತ್ತಾ. ಯಾಕೆ ಅಂತ ಹೇಳಿದರೆ, ಬರೀ ಕೇಳುವುದರಿಂದಾಗಿ ದೇವರ ಅರ್ಥ ಆಗುವುದಿಲ್ಲ, ದೇವರ ಬಗ್ಗೆ ಅರ್ಥ ಆಗುವುದಿಲ್ಲ. ಮತ್ತು ನಮಗೆ ಅದು ಅನುಭವಕ್ಕೆ ಬರಬೇಕು. ಅನುಭವಕ್ಕೆ ಬರಬೇಕು ಅಂತ ಹೇಳಿದರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾಗೆ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಮಾಡುವುದನ್ನು ಬಿಡು, ಮತ್ತು ನನ್ನ ಪ್ರೀತಿಗಾಗಿ ಮಾಡುವುದನ್ನು ಕಲಿ. ಯಾವುದೇ ಒಂದು ಮಾಡುವುದಾದರೆ ದೇವರ ಪ್ರೀತಿಗೋಸ್ಕರ, ದೇವರಿಗೆ ಖುಷಿಯಾಗಲಿ. ಆ ರೀತಿ ಮಾಡುತ್ತಾ ದೇವರ ಅನುಭವ ಬರುತ್ತದೆ. ದೇವರು ನಾನಿದ್ದೇನೆ ಅಂತ ಜೀವನದಲ್ಲಿ ತೋರಿಸ್ಕೊಂಡು ಹೋಗ್ತಾನೆ. ಅಲ್ಲ, ದೇವರಿದ್ದಾನೆಂದ ನಮಗೆ ಜೀವನದಲ್ಲಿ ಗೊತ್ತಾಗುವುದಾದರೂ ಯಾವ ರೀತಿ? ಸಾಮಾನ್ಯವಾಗಿ ಪ್ರಶ್ನೆ ಬರ್ಬೋದು, ಯಾವುದನ್ನು ನಾವು ಅಸಾಧ್ಯ ಅಂತ ತಿಳ್ಕೊಳ್ತೇವೆ, ಸಾಧ್ಯವೇ ಇಲ್ಲ, ಇದು ಬೇರೆ ರೀತಿಯಿಂದ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ತಿಳ್ಕೊಳ್ತೇವೆ, ಅಂಥದ್ದು ಘಟಿಸಿ ಹೋಗಿಬಿಡ್ತದೆ. ಆಗ ನಮಗೆ ಒಳಗೆ ಅರ್ಥ ಆಗತ್ತೆ, ಹೌದು ಇದು ದೇವರಲ್ಲದೆ ಇದ್ದರೆ ಬೇರೆಯವ್ರ ಕೈಯಿಂದ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇದು. ಅದರಿಂದಾಗಿ ಇದನ್ನು ದೇವರೇ ಮಾಡಿದ್ದು. ಈ ರೀತಿ ಅವನಿಗೆ ನಂಬಿಕೆ ಬರ್ತದೆ. ಬೇರೆಯವ್ರ ನಂಬಿಕೆ ಹುಟ್ಟಿಸಬೇಕಾಗಿಲ್ಲ, ಅವನಿಗೆ ನಂಬಿಕೆ ಬರ್ತದೆ. ಅದಕ್ಕೋಸ್ಕರ ಹೇಗೆ ಅಂತ ಹೇಳಿದ್ರೆ, ನಿಮಗೆ ಉದಾಹರಣೆಗೆ ಹೇಳುವುದಾದರೆ, ಮಹಾಭಾರತದಲ್ಲಿ ಪರೀಕ್ಷಿತ ಹುಟ್ಟಿದಾಗಲೇ ಸತ್ತು ಹೋಗಿದ್ದ, ಬೇರೆ ರೀತಿಯಿಂದ ಸಾಧ್ಯವೇ ಇಲ್ಲ. ಅದಕ್ಕೆ ಕುಂತಿ, ದ್ರೌಪದಿ, ಉತ್ತರೆ ಮುಂತಾದವರೆಲ್ಲ ಹೋಗಿ ಕೃಷ್ಣನಿಗೆ ಶರಣಾದರು. ಕೃಷ್ಣ ನೀನೇ ಏನಾದರೂ ಮಾಡಬೇಕಿವಾಗ ಅಂತ. ಕೃಷ್ಣ ಆ ಮಗುವನ್ನು ಹಿಡ್ಕೊಂಡು ಹೇಳಿದ್ದ, ನಾನು ಇಡೀ ಕೃಷ್ಣಾವತಾರದಲ್ಲಿ ಯಾವುದೇ ತಪ್ಪು ಮಾಡಲಿಲ್ಲ ಅಂದರೆ ಈ ಮಗು ಬದುಕಲಿ. ಕೂಡಲೇ ಮಗು ಬದುಕ್ತು. ಅಂದರೆ ಬೇರೆ ರೀತಿಯಿಂದ ಸಾಧ್ಯವೇ ಇಲ್ಲ, ದೇವರಿಂದ ಸಾಧ್ಯವಾಗುತ್ತೆ. ನೋಡಿ, ಇದು ಜೀವನದಲ್ಲಿ ನಮಗಾಗುವಂತಹ ಅನುಭವಗಳು. ಇಂಥ ಅನುಭವಗಳು ದೇವರ ಬಗ್ಗೆ ನಮಗೆ ತಿಳಿಸ್ಕೊಡುತ್ತದೆ. ಹೌದು, ಇದೆಲ್ಲ ದೇವತೆಗಳಿಗೆ, ಋಷಿಗಳಿಗೆ, ಇನ್ನು ಪಾಂಡವರಂಥವರಿಗೆ ಸಂಬಂಧಪಟ್ಟಾಗ ಆಯಿತು. ನಮ್ಮಂಥ ಸಾಮಾನ್ಯರು ದೇವರನ್ನು ಕಾಣಲಿಕ್ಕೆ ಸಾಧ್ಯತೆ ಉಂಟಾ ಎನ್ನುವಂತಹ ಪ್ರಶ್ನೆ ನಮ್ಮೊಳಗೆ ಬಂದೇ ಬರುತ್ತದೆ. ಅದಕ್ಕೂ ಕೂಡ ಕೃಷ್ಣ ಉತ್ತರಿಸಿಕೊಂಡು ಹೋಗ್ತಾನೆ. ಅನ್ಯೇ ತ್ವೇವಮಜಾನಂತಃ ಶ್ರುತ್ವಾನ್ಯೇಭ್ಯ ಉಪಾಸತೆ ತೇಪಿ ಚಾತಿತರಂತ್ಯೇವ ಮೃತ್ಯುಂ ಶ್ರುತಿಪರಾಯಣಾಃ ಅಂತ ಹೇಳ್ತಾನೆ. ಅನ್ಯೇತು ಅಂತ ಹೇಳಿದರೆ ಇವರಿಗಿಂತ ಬೇರೆಯಾಗಿರುವಂಥವರು. ಇವರಿಗಿಂತ ಬೇರೆ ಅಂದರೆ ನಾವೇ ಮನುಷ್ಯರು ಅಂತ ಹೇಳಿದರೆ ಎಲ್ಲ ಮನುಷ್ಯರಲ್ಲ. ಮತ್ತು ಮನುಷ್ಯರಲ್ಲಿ ಯಾರು ಉತ್ತಮರಾದ ಮನುಷ್ಯರಿದ್ದಾರೆ ಅವರು ಮಾತ್ರ. ಯಾಕಂದರೆ ಎಲ್ರಿಗೂ ದೇವರ ಹತ್ರ ಹೋಗಬೇಕು ಅಂತಲ್ಲ, ದೇವರನ್ನು ಕಾಣಬೇಕು ಅಂತಲ್ಲ, ದೇವರ ಬಗ್ಗೆ ತಿಳ್ಕೊಳ್ಬೇಕು ಅಂತಲೇ ಇಷ್ಟ ಬರೋಲ್ಲ. ದೇವರು ಅಂದರೆ ಏನು ಅಂತಲೇ ತಿಳ್ಕೊಳ್ಬೇಕು ಅಂತ ಗೊತ್ತಿರೋಲ್ಲ. ಅದರಿಂದ ಎಲ್ಲ ಮನುಷ್ಯರಲ್ಲ, ಮನುಷ್ಯರಲ್ಲಿ ಕೆಲವರು ಮಾತ್ರ. ಕೃಷ್ಣ ಹಿಂದೆ ಹೇಳಿದಾಗೆ ಮನುಷ್ಯಾಣ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ. ಕೆಲವರಿಗೆ ಮಾತ್ರ ದೇವರ ಬಗ್ಗೆ ತಿಳ್ಕೊಳ್ಬೇಕು, ದೇವರನ್ನು ಕಾಣಬೇಕು, ದೇವರ ಅನುಗ್ರಹ ಪಡಿಬೇಕು ಅಂತ ಇಷ್ಟ ಇರ್ತದೆ. ಅಂಥವರಾದರೂ ಏವಂ ಅಜಾನಂತಹ ಅಂತ ಹೇಳಿದರೆ ಹಿಂದಿನವರಾಗಿ ಇವರಿಗೆ ಗೊತ್ತಿಲ್ಲ. ಹಿಂದಿನವರಾಗಿ ಅಂದರೆ ದೇವತೆಗಳ ಹಾಗೆ, ಋಷಿಗಳ ಹಾಗೆ, ಚಕ್ರವರ್ತಿಗಳೆಲ್ಲ ಯಾವ ರೀತಿ ದೇವರ ಬಗ್ಗೆ ಅರ್ಥ ಮಾಡ್ಕೊಳ್ತಾರೆ ಆ ರೀತಿ ಇವರಿಗೆ ಗೊತ್ತಿಲ್ಲ. ಕಾರಣ ಏನಂದರೆ ಇವರಿಗೆ ಸ್ವಯಂ ಪ್ರತಿಭೆ ಕಡಿಮೆ. ಸ್ವಯಂ ಪ್ರತಿಭೆ ಇಲ್ಲ ಇವರಿಗೆ, ಮನುಷ್ಯರಿಗೆ. ಅಂದರೆ ತಾವಾಗಿಯೇ ದೇವರ ಬಗ್ಗೆ ಅರ್ಥ ಮಾಡಿಕೊಳ್ಳುವಂತಹ ತಾಕತ್ತಿಲ್ಲ. ಅದಕ್ಕೇನಂತ ಹೇಳಿದ್ರೆ ಅನ್ಯೇಭ್ಯ ಶ್ರುತ್ವ ಉಪಾಸತೆ, ಬೇರೆಯವರಿಂದ ದೇವರ ಬಗ್ಗೆ ತಿಳ್ಕೊಂಡು ತಾವು ಉಪಾಸನೆಯನ್ನು ಮಾಡ್ತಾರೆ. ಅದರಿಂದಾಗಿ ನಾವು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾದದ್ದು ಏನಂದರೆ, ಇವತ್ತು ಅನೇಕ ಮಂದಿ ತಾವೇ ಏನೋ ದೇವರ ಬಗ್ಗೆ ತಿಳ್ಕೊಳ್ಳೋದು, ತಾವೇ ಏನೋ ಓದೋದು, ತಾವೇ ಏನೋ ದೇವರ ಬಗ್ಗೆ ಅರ್ಥ ಮಾಡಿಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಮಾಡುವುದುಂಟು. ಇದು ಸರಿಯಾದ ಮಾರ್ಗ ಅಲ್ಲ. ಯಾಕಂದರೆ ಕೃಷ್ಣ ಹೇಳ್ತಾನಿಲ್ಲಿ ಸ್ವಯಂ ಪ್ರತಿಭೆಯಿಂದ, ಅಂದರೆ ತಮ್ಮದೇ ಆದ ಟ್ಯಾಲೆಂಟ್, ಓನ್ ಟ್ಯಾಲೆಂಟ್, ಅದು ದೇವತೆಗಳಿಗಿರ್ತದೆ, ಋಷಿಗಳಿಗಿರ್ತದೆ, ಕೆಲವು ಋಷಿಗಳಿರುತ್ತದೆ. ಅದರಿಂದಾಗಿ ಅವರು ಆ ರೀತಿ ಅರ್ಥ ಮಾಡ್ಕೊಳ್ತಾರೆ. ಯಾಕೆ? ಕಾರಣ ಏನು ಅಂತ ಹೇಳಿದ್ರೆ, ಅವರು ಈ ಜನ್ಮದಲ್ಲಿ ಮಾತ್ರ ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟದ್ದಲ್ಲ, ಈಗಾಗಲೇ ಸಾವಿರಾರು ಜನ್ಮದಲ್ಲಿ ತಾವು ಇದರ ಬಗ್ಗೆ ಪ್ರಯತ್ನ ಪಟ್ಟಿದ್ದಾರೆ. ದೇವರನ್ನು ತಿಳ್ಕೊಳ್ಬೇಕು ಅಂತ ತುಂಬ ತಿಳ್ಕೊಂಡಿದ್ದರಿಂದಾಗಿ ಅವರಿಗೆ ಓನ್ ಟ್ಯಾಲೆಂಟ್ ಇದೆ ಒಳಗೆ. ಅದರಿಂದಾಗಿ ಅವರು ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಇನ್ನೊಬ್ಬರ ಉಪದೇಶ ಇಲ್ಲದೆಯೇ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಆದರೆ ಮನುಷ್ಯನಿಗೆ ಹಾಗಲ್ಲ. ಮನುಷ್ಯ ಒಂದೊಮ್ಮೆ ಓನ್ ಟ್ಯಾಲೆಂಟಿಂದ ನಾನು ದೇವರ ಬಗ್ಗೆ ತಿಳ್ಕೊಳ್ತೇನೆ ಅಂತ ಹೊರಟ ಅಂತ ಹೇಳಿದರೆ ತಪ್ಪಾಗಿ ತಿಳ್ಕೊಳ್ತಾನೆ ಹೊರತು ಸರಿಯಾಗಿ ತಿಳ್ಕೊಳ್ಳಲ್ಲ. ಅದಕ್ಕೆ ಏವಂ ಅಜಾನಂತಹ ಅಂತ ಕೃಷ್ಣ ಹೇಳ್ತಾನೆ. ಹಿಂದಿನವರಾಗಿ ಗೊತ್ತಿಲ್ಲ ಇವನಿಗೆ, ಮನುಷ್ಯನಿಗೆ.
ಅದಕ್ಕೆ ಅನ್ಯೇಭ್ಯ ಶ್ರುತ್ವ, ಬೇರೆಯವರಿಂದ ಕೇಳಿ. ಬೇರೆಯವರಿಂದ ಅಂದರೆ ಯಾರಿಂದ ಅಂತ ಹೇಳಿದರೆ, ಯಾರು ಈಗಾಗಲೇ ದೇವರ ಬಗ್ಗೆ ತಿಳಿದುಕೊಂಡಂತಹ ಜ್ಞಾನಿಗಳಿದ್ದಾರೆ ನೋಡಿ. ಇದಕ್ಕಾಗಿಯೇ ದೇವತೆಗಳು ಇಲ್ಲಿ ಅವತಾರ ಮಾಡಿ ಬರುವುದು. ದೇವತೆಗಳು ಅವತಾರ ಮಾಡಿ ಬರುವುದು ಯಾಕೋಸ್ಕರ ಅಂತ ಹೇಳಿದರೆ, ನಮ್ಮನ್ನು ಉದ್ಧಾರ ಮಾಡಲಿಕ್ಕೋಸ್ಕರ. ಇವಾಗ ಭಗವಂತ ಕೃಷ್ಣನಾಗಿ ಅವತಾರ ಮಾಡಿ ಬಂದ ಯಾಕೋಸ್ಕರ ಅಂದರೆ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ. ದೇವರು ಅವನ ಬಗ್ಗೆ ತಿಳಿಸ್ಲಿಲ್ಲ ಅಂದರೆ ನಮಗೆ ಅರ್ಥ ಆಗೋದೇ ಇಲ್ಲ ನೋಡಿ. ಅದಕ್ಕೆ ಈ ಭಗವದ್ಗೀತೆಯನ್ನು ಕೊಟ್ಟೋದ ಭಗವಂತ ಬಂದು, ವೇದವ್ಯಾಸರಾಗಿ ಬಂದು ಭಾಗವತವನ್ನು ಕೊಟ್ಟೋದ. ಯಾಕೆ ಅಂತ ಹೇಳಿದ್ರೆ, ನನ್ನ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನೀವು ಮನುಷ್ಯರೇ. ಇಲ್ಲಿದ್ರೆ ನೀವೇ ತಿಳ್ಕೊಳ್ಳಿಕ್ಕೆ ಹೋದರೆ ಏನೇನೋ ಅರ್ಥ ಮಾಡ್ಕೊಳ್ತೀರಿ, ತಪ್ಪಾಗಿ ಅರ್ಥ ಮಾಡ್ಕೊಳ್ತೀರಿ ನೋಡಿ. ಅದಕ್ಕಾಗಿ ಯಾರು ಈ ಭಗವದ್ಗೀತೆಯನ್ನು ನಂಬುವುದಿಲ್ಲ, ಭಾಗವತವನ್ನು ನಂಬುವುದಿಲ್ಲ, ಭಗವಂತನ ಬಗ್ಗೆ ತಿಳಿಸುವ ವೇದಶಾಸ್ತ್ರಾದಿಗಳನ್ನು ನಂಬುವುದಿಲ್ಲ, ಅಂಥವರು ದೇವರ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕಾಗೋಲ್ಲ. ಮತ್ತು ಏನೇನೋ ಅರ್ಥ ಮಾಡ್ಕೊಳ್ತಾರೆ, ದೇವರಂದ್ರೆ ಏನೋ ಅರ್ಥ ಮಾಡ್ಕೊಳ್ತಾರೆ, ಅದು ಏನು ಅಂತಲೇ ಅವ್ರಿಗೆ ಅರ್ಥ ಆಗೋದಿಲ್ಲ. ಆದರೆ ಆಶ್ಚರ್ಯ ಏನು ಅಂತ ಹೇಳಿದರೆ, ಆ ಕೃಷ್ಣ ಹೇಳಿ ಹೋದರೂ ನಮಗೆ ಅರ್ಥ ಆಗೋಲ್ಲ. ಅಂದರೆ ಈ ಮನುಷ್ಯ ಎಷ್ಟು ದಡ್ಡ ಇದ್ದಾನೆ ಅಂತ ಹೇಳಿದರೆ, ಕೃಷ್ಣ ಭಗವದ್ಗೀತೆಯನ್ನು ಹೇಳಿ ಹೋದರೂ ಕೂಡ, ಭಾಗವತವನ್ನು ಹೇಳಿ ಹೋದರೂ ಕೂಡ ಭಗವದ್ಗೀತೆಗೂ ತಪ್ಪರ್ಥ ಮಾಡಿಟ್ಟ. ಭಗವದ್ಗೀತೆ, ಭಾಗವತ, ಮಹಾಭಾರತ ಇವುಗಳಿಗೆಲ್ಲ ತಪ್ಪೇ ಅರ್ಥ ಮಾಡಿಟ್ಟ ನೋಡಿ. ಅದಕ್ಕೋಸ್ಕರ ದೇವತೆಗಳು ಹೇಳ್ಕೊಂಡು ಬರ್ತಾರೆ. ಇದೇ ವಾಯುದೇವರೇ ಮಧ್ವಾಚಾರ್ಯರಾಗಿ ಬಂದರು. ಯಾಕೆ ಅಂತ ಹೇಳಿದರೆ, ನಿಮಗೆ ಸರಿ ಅರ್ಥ ಆಗೋಲ್ಲ, ಅರ್ಥ ಮಾಡಿಸಬೇಕು, ಅದಕ್ಕೋಸ್ಕರ ನೋಡಿ. ಅದಕ್ಕಾಗಿ ಆ ಭಗವದ್ಗೀತೆಗೆ ಮತ್ತೆ ಭಾಷ್ಯವನ್ನು ಬರೀತಾರೆ, ಅರ್ಥವನ್ನು ಬರೀತಾರೆ. ಹೀಗೆ ಇದರ ನಿಜವಾದ ಅರ್ಥ ಅಂತ. ಅದರಿಂದಾಗಿ ಅಂದರೆ ಅರ್ಥ ಬರೆಯುವುದು ಅಂತೇಳಿ ಬರೀ ಸಂಸ್ಕೃತವನ್ನು ತಿಳ್ಕೊಂಡಲ್ಲ. ಯಾಕಂದರೆ ಸಂಸ್ಕೃತ ಗೊತ್ತಿದ್ದವರು ಎಲ್ಲರೂ ಅರ್ಥ ಬರೀಬೋದು ಭಗವದ್ಗೀತೆಗೆ. ಈ ಕಾರಣದಿಂದಾಗಿ ಭಗವದ್ಗೀತೆಗೆ ಸಾವಿರಾರು ಜನ ಅರ್ಥ ಬರೆದವರಿದ್ದಾರೆ. ಆದರೆ ಯಾವ ಅರ್ಥ ನಮಗೆ ಅನುಭವಕ್ಕೆ ಬರುತ್ತದೆ ಅದು ಬಹಳ ಮುಖ್ಯ. ಯಾಕಂದರೆ ಕೃಷ್ಣ ಭಗವದ್ಗೀತೆಯನ್ನು ಹೇಳಿರುವುದು ಕೇವಲ ಸಂಸ್ಕೃತ ಪಾಂಡಿತ್ಯಕ್ಕೋಸ್ಕರ ಅಲ್ಲ, ಮತ್ತು ಅನುಭವಕ್ಕೋಸ್ಕರ, ದೇವರ ಬಳಿ ಸಾಗಲಿಕ್ಕೋಸ್ಕರ. ಅದಕ್ಕೋಸ್ಕರ ಯಾರು ದೇವರನ್ನು ಕಂಡಿದ್ದಾರೆ ಅವರು ಮಾತ್ರ ಈ ಭಗವದ್ಗೀತೆ, ಭಾಗವತ ಮುಂತಾದ ಗ್ರಂಥಗಳಿಗೆ ಸ್ಪಷ್ಟವಾಗಿ ಅರ್ಥ ಬರೆಯಬಲ್ಲರು. ಯಾಕಂದರೆ ಅವರಿಗೆ ಅನುಭವ ಇದೆ. ಅನುಭವ ಇರುವುದರಿಂದಾಗಿ ಕೃಷ್ಣನ ಮಾತು ಏನು ಅಂತ ಅರ್ಥ ಆಗತ್ತೆ ಅವರಿಗೆ, ಆ ಮಾರ್ಗದಲ್ಲಿ ಹೋಗಿರುವುದರಿಂದಾಗಿ ನೋಡಿ. ಈ ವಿಷಯದಲ್ಲಿ ಮಧ್ವಾಚಾರ್ಯರು ಸ್ಪಷ್ಟವಾಗಿ ನಾನು ದೇವರನ್ನು ಕಂಡಿದ್ದೇನೆ, ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತಾರೆ. ಕಾಣ್ತಾ ಇದ್ದೇನೆ, ಆ ರೀತಿ ದೇವರನ್ನು ಕಂಡು ತಾವು ದೇವರ ಬಗ್ಗೆ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತಾರೆ. ಅಷ್ಟಲ್ಲದೆ ಹೇಳ್ತಾರೆ, ನನಗೆ ದೇವರ ಪರಮಾನುಗ್ರಹ ಆಗಿದೆ, ಅದಕ್ಕಾಗಿ ನಾನು ಇದನ್ನು ಹೇಳ್ತೇನೆ, ಬರಿತಾ ಇದ್ದೇನೆ ನೋಡಿ. ಅದರಿಂದಾಗಿಯೇ ಇಂತಹ ಜ್ಞಾನಿಗಳಿಂದ ಕೇಳಿ ತಿಳಿದು ಉಪಾಸನೆಯನ್ನು ಮಾಡ್ತಾರೆ. ಅಂದರೆ ದೇವರ ಆರಾಧನೆಯನ್ನು ಮಾಡ್ತಾರೆ. ಅಂದರೆ ಆರಾಧನೆ ಮಾಡುವುದು ಅಂತ ಹೇಳಿದರೆ ಯಾವ ರೀತಿ, ಉಪಾಸನೆ ಅಂತ ಹೇಳಿದಲ್ಲಿ ಯಾವ ರೀತಿ, ಮೊದಲು ತಿಳ್ಕೊಳ್ತಾರೆ, ತಿಳಿದುಕೊಂಡು ಆಮೇಲೆ ಅರ್ಥ ಮಾಡ್ಕೊಳ್ತಾರೆ. ಅದೇ ಮನನ, ದೇವರನ್ನು ಅರ್ಥ ಮಾಡ್ಕೊಳ್ಳೋದು. ನಾವು ಹಿಂದೆ ಕೇಳಿದ್ವಲ್ಲೋ, ಆ ರೀತಿ ದೇವರ ಬಗ್ಗೆ ಅರ್ಥ ಮಾಡ್ಕೊಳ್ತಾರೆ. ದೇವರು ಯಾವಾಗ ಅರ್ಥ ಆದಮೇಲೆ ಧ್ಯಾನ ಮಾಡ್ತಾರೆ. 3ನೇ ಸ್ಟೆಪ್ ಅದು. ಈ 3ನೇ ಸ್ಟೆಪ್ಪಿಗೆ ಇಳಿಬೇಕಾದರೆ, ಧ್ಯಾನಕ್ಕೆ ಇಳಿಬೇಕಾದರೆ ದೇವರು ಚೆನ್ನಾಗಿ ಅರ್ಥ ಆಗಿರ್ಬೇಕು ನಮಗೆ. ಅಂದರೆ ದೇವರ ವಿಷಯದಲ್ಲಿ ಅವನಿಗೆ ಸ್ವಲ್ಪವೂ ಡೌಟ್ ಇರಲೇಬಾರದು. ಆ ರೀತಿ ಸ್ವಲ್ಪವೂ ದೇವರ ಬಗ್ಗೆ ಡೌಟೇ ಇಲ್ಲ ಅಂತ ಹೇಳಿದ ಪಕ್ಷದಲ್ಲಿ ಖಂಡಿತವಾಗಿಯೂ ಅವನು ಧ್ಯಾನಕ್ಕೆ ಕೂತಾಗ ದೇವರನ್ನು ಒಳಗಿನಿಂದ ಕಾಣಲಿಕ್ಕೆ ಸಾಧ್ಯತೆ ಇದೆ. ಆ ರೀತಿ ದೇವರನ್ನು ಕಾಣ್ತಾನೆ. ಅದನ್ನೇ ಕೃಷ್ಣ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ತೇಪೀಚ ಅತಿತರಂತೇವ, ಅವರು ಕೂಡ ಮೃತ್ಯುಂ ಅತಿತರಂತೇವ, ಸಾವನ್ನು ದಾಟ್ತಾರೆ. ಅಂದರೆ ಮನುಷ್ಯರು ದೇವರನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ಬರೋಲ್ಲ, ಅವರು ದೇವರನ್ನು ಕಾಣಲಿಕ್ಕೆ ಸಾಧ್ಯ ಇದ್ದೇ ಇದೆ, ಇಲ್ಲ ಅಂತಲ್ಲ. ಆದರೆ ಅದಕ್ಕೇನು ಅಂತ ಹೇಳಿದ್ರೆ, ಮೊದಲು ತಾವು ಕೇಳಬೇಕು. ಯಾರಿಂದ? ಗುರುಗಳಿಂದ. ಅದಕ್ಕೋಸ್ಕರ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಈ ಕಾರಣದಿಂದಲೇ ಹೇಳುವುದು. ಮನುಷ್ಯರಾದವರಿಗೆ ಗುರುಗಳು ಬೇಕೇ ಬೇಕು. ಗುರುಗಳಿಂದಾಗಿ ತಾನು ಉಪದೇಶವನ್ನು ಪಡೆಯಬೇಕು. ಆದರೆ ಆ ಗುರುಗಳು ಎಂಥವರಾಗಿರಬೇಕು ಅಂತ ಹೇಳಿದರೆ, ಅವರು ಕೂಡ ತಾನೇ ಏನೋ ಅರ್ಥ ಮಾಡ್ಕೊಂಡು ಹೇಳುವವರಾಗಿರಬಾರದು. ಮತ್ತೇನೆಂದರೆ, ಅವರು ದೇವರ ಅನುಭವವನ್ನು ಪಡೆದವರಾಗಿರಬೇಕು, ಅಥವಾ ದೇವರ ಅನುಭವವನ್ನು ಪಡೆದವರಿಂದ ತಾವು ಉಪದೇಶವನ್ನು ಪಡೆದವರಾಗಿರಬೇಕು. ಅಂಥವರಿಂದ ಯಾರು ತಾವು ಕೇಳ್ತಾರೆ,
ಕೇಳಿ ತಾವು ಅದರಲ್ಲಿ ತೊಡಗುತ್ತಾರೆ, ಧ್ಯಾನ ಮಾಡ್ತಾರೆ, ಅವರು ಕೂಡ ದಾಟ್ತಾರೆ. ಆದರೆ ಮನುಷ್ಯರಿಗೆ ಮುಖ್ಯ ಇರುವಂಥದ್ದೇನು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾನೆ ಶ್ರುತಿಪರಾಯಣ ಅಂತ. ಮನುಷ್ಯರಿಗೆ ಮುಖ್ಯ ಇರುವುದೇನು ಅಂತ ಹೇಳಿದ್ರೆ ಶ್ರುತಿ, ಕೇಳುವುದೇ ಮುಖ್ಯವಾದ ಆಶ್ರಯ ಇವರಿಗೆ ದೇವರ ಹತ್ರ ಹೋಗಲಿಕ್ಕೆ. ಮನುಷ್ಯರಾದವರಿಗೆ ದೇವರ ಹತ್ರ ಹೋಗಬೇಕು ಅಂತ ಹೇಳಿದ್ರೆ ಕೇಳುವುದು ಬಹಳ ಮುಖ್ಯವಾಗಬೇಕು. ಯಾಕೆ ಕೇಳುವುದು ಬಹಳ ಮುಖ್ಯವಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಮಧ್ವಾಚಾರ್ಯರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಮನುಷ್ಯರ ಬುದ್ಧಿಮತ್ತೆ ಬಹಳ ಕಡಿಮೆ ಇರ್ತದೆ, ಇವರ ಬುದ್ಧಿವಂತಿಕೆ ಬಹಳ ಕಡಿಮೆ ಇರ್ತದೆ. ಆ ಕಾರಣದಿಂದಾಗಿ ಇವರಿಗೆ ಯಾವುದೇ ಒಂದು ವಿಷಯ ಹೇಳಿದ ಕೂಡಲೇ ಅರ್ಥ ಆಗೋಲ್ಲ. ಮತ್ತೇನಂತ ಹೇಳಿದರೆ ಈ ಮನುಷ್ಯರಿಗೆ ಯಾವುದೇ ವಿಷಯ ಹೇಳಿದ ಕೂಡಲೇ ಹತ್ತಾರು ಡೌಟ್ಗಳು ಬರ್ತದೆ ಇವರಿಗೆ. ಕಾರಣ ಏನಂತ ಹೇಳಿದ್ರೆ ನೋಡಿ, ಯಾವುದೇ ಒಂದು ವಿಷಯದಲ್ಲಿ ಹತ್ತಾರು ಪ್ರಶ್ನೆಗಳು ಬರಲಿಕ್ಕೆ ಕಾರಣ ಏನಂದರೆ ಅರ್ಥ ಆಗದೇ ಇರುವುದು. ಅರ್ಥವಾದಾಗ ಪ್ರಶ್ನೆ ಬರುವುದು ಕಡಿಮೆ, ಅರ್ಥ ಆಗದೇ ಇದ್ದಾಗ ಪ್ರಶ್ನೆ ಬರುವುದು ಹೆಚ್ಚು. ಹೌದು, ಪ್ರಶ್ನೆ ಬಂತು, ಆ ಪ್ರಶ್ನೆಗೆ ನೀವು ಉತ್ತರ ಕೊಟ್ರ, ಆ ಉತ್ತರದ ಬಗ್ಗೆ ಮತ್ತೆ ಪ್ರಶ್ನೆ ಬರುತ್ತದೆ, ಇದನ್ನು ನಂಬುದು ಹೇಗೆ, ನೀವು ಹೇಳಿದ್ದು ನಂಬುದು ಹೇಗೆ ನೋಡಿ. ಅದಕ್ಕೋಸ್ಕರ ಅವ್ರು ನಂಬಬೇಕು ಅಂತ ಹೇಳಿದರೆ ಅದಕ್ಕೆ ಬೇಕಾದ ಆಧಾರಗಳನ್ನು ಕೊಡಬೇಕು. ಅದೇ ಪ್ರಮಾಣ ಅಂತ ನಾವು ಕರೆಯುವಂಥದ್ದು. ಆಧಾರಗಳನ್ನು ಕೊಡಬೇಕು. ಆಧಾರಗಳನ್ನು ಕೊಟ್ಟಾಗ ಆ ಆಧಾರಗಳ ಮೇಲೆ ನಂಬಲಿಕ್ಕೆ ಸಾಧ್ಯತೆ ಉಂಟು, ಅವರು ನಂಬುತ್ತಾರೆ. ಹೀಗೆ ಅನೇಕ ಪ್ರಮಾಣಗಳಿಂದ, ಇನ್ನು ಆ ಪ್ರಮಾಣಗಳನ್ನು ಕೊಟ್ಟರು ಕೂಡ, ನೀವು ಆಧಾರಗಳನ್ನು ಕೊಟ್ಟರು ಕೂಡ ಆ ಕೂಡಲೇ ನಂಬುತ್ತಾರೆ. ಹೌದಾ, ಹೀಗ ನೀವು ಹೇಳಿದ್ದು ಆ ಶಾಸ್ತ್ರದಲ್ಲಿ ಈ ರೀತಿ ಇದೆಯಾ, ಕೃಷ್ಣ ಈ ರೀತಿ ಸರಿ ಅಂತ. ಆದರೆ ಸ್ವಲ್ಪ ದಿನ ಆದಮೇಲೆ ಮತ್ತೆ ಸಂಶಯ ಬರ್ತದೆ. ಯಾಕೆಂತ ಹೇಳಿದ್ರೆ ಮನುಷ್ಯರ ಮನಸ್ಸು ಆ ರೀತಿ ಇರ್ತದೆ. ಅದರಿಂದಾಗಿ ಇವರು ಒಳಗಿನಿಂದ ಗಟ್ಟಿ ಮಾಡ್ಕೊಳ್ಬೇಕು, ಕೇಳ್ತಾ ಇರಬೇಕು ದೇವರ ಬಗ್ಗೆ. ಕೇಳ್ತಾ ಯಾವತ್ತು ಅದಕ್ಕೆ ಈ ದೇವರ ಬಗ್ಗೆ ಕೇಳುವಂಥದ್ದನ್ನು, ದೇವರ ಬಗ್ಗೆ ಹೇಳುವಂಥದ್ದನ್ನು, ದೇವರ ಬಗ್ಗೆ ಚಿಂತನೆಯನ್ನು ಮಾಡುವಂಥದ್ದನ್ನು, ದೇವರ ಬಗ್ಗೆ ಅರ್ಥ ಮಾಡಿಕೊಳ್ಳುವಂಥದ್ದನ್ನು ಜೀವನದಲ್ಲಿ ನಿಲ್ಲಿಸಲೇಬಾರದು. ಯಾವತ್ತೂ ಮಾಡ್ತಾನೆ ಇರಬೇಕು. ಅದನ್ನೇ ಸ್ಪಷ್ಟವಾಗಿ ಹೇಳ್ತಾರೆ. ಒಂದೊಮ್ಮೆ ನೀವು ತಿಳಿದವರಾಗಿದ್ದರೆ ದೇವರ ಬಗ್ಗೆ ಹೇಳ್ತಾ ಇರಿ, ತಿಳಿಯದವರಾಗಿದ್ದರೆ ದೇವರ ಬಗ್ಗೆ ಕೇಳ್ತಾ ಇರಿ. ಕೇಳಿ ನಿಲ್ಲಬೇಡಿ, ಕೇಳಿ ಮುಂದೆ ಹೋಗಬೇಕು. ಭಗವಂತನಿಗೋಸ್ಕರ ನಾವು ತೊಡಗಬೇಕು. ಹಾಗೆ ತೊಡಗಿದಾಗ ಅವರು ಅತೀತರಂತ್ಯೇವ ಮೃತ್ಯುಂ, ಸಾವನ್ನು ದಾಟ್ತಾರೆ ಅಂತ ನೋಡಿ. ಇದು ಜೀವನದ ಮುಖ್ಯವಾದ ಗುರಿ. ಇಲ್ಲಿ ಕೃಷ್ಣ ಅದನ್ನು ಹೇಳ್ತಾ ಇದ್ದಾರೆ. ನಮಗೆ ಎಲ್ಲಕ್ಕಿಂತ ದೊಡ್ಡ ಬಂಧನ ಯಾವುದು, ಇಲ್ಲಿ ಎಲ್ಲಕ್ಕಿಂತ ದೊಡ್ಡ ಕಷ್ಟ ಯಾವುದು ಅಂದರೆ ಸಾವೇ ದೊಡ್ಡ ಕಷ್ಟ. ಅದಕ್ಕೋಸ್ಕರ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ಜೀವನದಲ್ಲಿ ಹುಟ್ಟಿದ ಮೇಲೆ ಪ್ರಯತ್ನ ಪಡಬೇಕಾದದ್ದು ಯಾಕೋಸ್ಕರ ಅಂದರೆ ಸಾವನ್ನು ದಾಟಲಿಕ್ಕೆ. ಹುಟ್ಟಿದಾಗಿನಿಂದ ಪ್ರಯತ್ನ ಏನು ಅಂತ ಹೇಳಿದ್ರೆ ಸಾವನ್ನು ದಾಟುವುದು ಪ್ರಯತ್ನ. ಅದು ಬೇರೆ ರೀತಿಯಿಂದ ಸಾಧ್ಯ ಇಲ್ಲ. ಮಾಡರ್ನ್ ಸೈನ್ಸಿನಿಂದ ಎಷ್ಟೇ ಪ್ರಯತ್ನ ಪಟ್ಟರು ಸಾವಿನಿಂದ ನಮ್ಮನ್ನು ದೂರ ಮಾಡಲಿಕ್ಕಾಗಲ್ಲ. ಬೇಕಿದ್ರೆ ಅಬ್ಬಬ್ಬ ಅಂತ ಹೇಳಿದರೆ ಸಾವನ್ನು ಒಂದು 5 ನಿಮಿಷ, 10 ನಿಮಿಷ, 1 ಗಂಟೆ ದೂಕಬಹುದಷ್ಟೆ. ಏನು ನಾವು ಕೃತಕವಾದ ಉಸಿರಾಟ ಮುಂತಾದವುಗಳನ್ನೆಲ್ಲ ಕೊಟ್ಟು, ಅಥವಾ ಅಂತ ಹೇಳಿದರೆ ದಿನಗಟ್ಟಲೆ ದೂಕಬಹುದು, ಹೊರತು ಸಾವೇ ಇಲ್ಲ ಅಂತ ಮಾಡಲಿಕ್ಕೆ ಬರೋಲ್ಲ. ಅದು ಸಾಧ್ಯವೇ ಇಲ್ಲ, ಸಾಧ್ಯವಾಗುವುದೂ ಇಲ್ಲ. ಆದರೆ ಅದು ಸಾಧ್ಯವಾಗಬೇಕಾ, ಅದು ಅಧ್ಯಾತ್ಮ ಶಾಸ್ತ್ರದಿಂದ ಮಾತ್ರ. ಅದನ್ನೇ ಇಲ್ಲಿ ಕೃಷ್ಣ ಸ್ಪಷ್ಟ ಹೇಳ್ತಾ ಇರು. ನಮಗೆ ಎಲ್ಲ ಬಂಧನಗಳಿಗೂ ಮೂಲವಾದ ಬಂಧನ ಅದೇ ಸಾವು. ಸಾವು ಇರುವವರೆಗೆ ಮನುಷ್ಯನಿಗೆ ಸುಖ ಇಲ್ಲ. ಸಾವು ದಾಟದೆ ಸುಖ ಇಲ್ಲ. ಆ ಸಾವನ್ನು ನಾವು ದಾಟಬೇಕು. ಹೇಗೆ? ಇದೇ ನಮ್ಮ ಕಡೆಯ ಸಾವಾಗಬೇಕು. ಈ ಜನ್ಮದ ಸಾವೇ ಕಡೆಯ ಸಾವಾಗಬೇಕು. ಈ ಸಾವು ಹೇಗೆ ಬರಬೇಕು ಅಂತ ಹೇಳಿದರೆ ನಮ್ಮ ಸ್ನೇಹಿತನಾಗಿ ಬರಬೇಕೆ ಹೊರತು ನಮ್ಮ ಶತ್ರುವಾಗಿ ಬರಬಾರದು. ಈ ಸಾವು ಕೂಡ ಅಂದರೆ ಸ್ನೇಹಿತನಾಗಿ ಬರಬೇಕು ಅಂತ ಹೇಳಿದರೆ ನಾನು ಇಚ್ಛಿಸಿದಾಗ ಮರಣ ಬರಬೇಕು, ನಾನು ಇಚ್ಛಿಸಿದಂತೆ ಮರಣ ಬರಬೇಕು. ಮತ್ತು ಆ ಮರಣ ಅನ್ನುವಂಥದ್ದು ಕೂಡ ಸುಖವಾಗಿರಬೇಕು. ಅದೇ ಸ್ನೇಹಿತ ಅಂದರೆ ಹಾಗೆ ಸ್ನೇಹಿತನಾಗಿ ಬರಬೇಕು. ಅಲ್ಲ, ಇವೆಲ್ಲ ಸಾಧ್ಯವ? ಅದನ್ನೇ ಹೇಳ್ತಾ ಇರುವುದು. ಸಾಧ್ಯವಾಗುವುದು ಈ ರೀತಿಯಿಂದ. ಈ ರೀತಿ ಸಾಧ್ಯವಾಗ್ತದೆ. ಅದೇ ಇಚ್ಛಾಮರಣಿ ಅಂತ ಕರೆಯುವಂಥದ್ದು. ಇಂಥವರನ್ನೇ ಇಚ್ಛಾಮರಣೆಗಳಾಗಬೇಕು. ಕಡೆಗೆ ಇದೇ ಕಡೆಯ ಮರಣ ಆಗಬೇಕು. ಮತ್ತೆ ಹುಟ್ಟಿ ಬರಬಾರದು. ಅಲ್ಲಿ ಹುಟ್ಟಿ ಬರದೆ ಮತ್ತೆ ಎಲ್ಲಿಗೆ ಹೋಗೋದು? ಅದೇ ಭಗವಂತನ ಲೋಕಕ್ಕೆ ಹೋಗಬೇಕು. ಭಗವಂತ ನಮ್ಮ ಲೋಕಕ್ಕೆ ಹೋಗಿ ಸೇರಿದ ಅಂತ ಹೇಳಿದರೆ ಜನನ ಮರಣಗಳಿಲ್ಲ ಅಲ್ಲಿ. ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅಲ್ಲಿ ಯಾವತ್ತು ಸುಖವಾಗಿರ್ಲಿಕ್ಕೆ ಸಾಧ್ಯವಾಗತ್ತೆ. ಅದನ್ನೇ ಇಲ್ಲಿ ಮೃತ್ಯು ಅತೀತರಂತ್ಯೇವ, ಸಾವನ್ನು ದಾಟುತ್ತಾರೆ ಅವರು.
ಯಾರು ಅಂತ ಹೇಳಿದರೆ ಈ ರೀತಿ ನನ್ನ ಉಪಾಸನೆಯನ್ನು ಮಾಡಿ ನನ್ನನ್ನು ಕಾಣುವಂತಹ ಮನುಷ್ಯರು ಕೂಡ ದಾಟ್ತಾರೆ, ಸಾಧ್ಯ ಇದೆ. ಅಂದರೆ ಇದರಿಂದ ಏನು ಹೇಳಿದಾಗಾಯಿತು ಅಂತ ಹೇಳಿದರೆ, ದೇವರನ್ನು ಕಾಣಲಿಕ್ಕೆ, ದೇವರ ಅನುಗ್ರಹವನ್ನು ಪಡೀಲಿಕ್ಕೆ, ಸಾವಿನಿಂದ ದೂರ ಆಗಲಿಕ್ಕೆ ಎಲ್ಲರಿಗೂ ಸಾಧ್ಯ ಉಂಟು. ಯಾರಿಗೆ? ಪ್ರಯತ್ನಶೀಲರಿಗೆ, ಪ್ರಯತ್ನವನ್ನು ಪಡುವವರಿಗೆ, ಭಗವದ್ಭಕ್ತರಾಗಿರುವಂಥವರಿಗೆ, ಜೀವನದಲ್ಲಿ ಗುರಿ ಇಟ್ಟುಕೊಂಡವರಿಗೆ. ಅದು ಬಹಳ ಮುಖ್ಯವಾಗಬೇಕು. ಯಾರಿಗೆ ಜೀವನದಲ್ಲಿ ಗುರಿ ಇಲ್ಲ, ಏನು ಗುರಿ ಅಂದರೆ ನನ್ನ ಸಾವನ್ನು ನಾನು ಮೆಟ್ಟಿ ನಿಲ್ಲಬೇಕು, ನನ್ನ ಸಾವನ್ನು ನಾನು ದೂರ ಮಾಡಿಕೊಳ್ಬೇಕು ಎನ್ನುವಂತಹ ಗುರಿ ಯಾರಿಗಿಲ್ಲ, ಅವರು ಸಾವಿನ ದವಡೆಗೆ ಸಿಕ್ಕಿ ಸಾಯುವುದು ಖಂಡಿತ. ಅಂದರೆ ಅವರು ಒದ್ದಾಡಿ ಸಾಯುವುದು ಖಂಡಿತ. ಅದಕ್ಕೋಸ್ಕರವೇ ಇಲ್ಲಿ ಕೃಷ್ಣ ಇದನ್ನು ಒತ್ತು ಕೊಟ್ಟು ಹೇಳ್ತಾನೆ. ಅಂದರೆ ಇಷ್ಟೆಲ್ಲ ಭಗವದ್ಗೀತೆಯನ್ನು ನಾನು ಯಾಕೋಸ್ಕರ ಹೇಳ್ತಾ ಇದ್ದೇನೆ ಅದನ್ನು ಬಹಳ ಸುಂದರವಾಗಿ ತಿಳಿಸ್ತಾ ಇನ್ನು ಮುಂದೆ ಇನ್ನೊಂದು ಬೇರೆ ವಿಷಯವನ್ನು ಹೇಳ್ತಾನೆ. ಅದೇನು ಅನ್ನೋದನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಭಗವಂತನಿಗೆ, ಮಧ್ವಾಂತರಗದ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.